ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಸಿರಿಗನ್ನಡ ಪಠ್ಯಪುಸ್ತಕದಿಂದ ಶಬರಿ ಅನ್ನುವಂತಹ ಗೀತನಾಟಕವನ್ನು ನೋಡೋಣ. ಇದನ್ನು ಬರೆದವರು ಪೂತಿನ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ ಅಂತ ಅವರ ಪೂರ್ಣ ಹೆಸರು. ಅವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಅವರು ಗೀತನಾಟಕಗಳಿಗೆ ಬಹಳ ಪ್ರಸಿದ್ಧರು. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಇವೆಲ್ಲ ಅವರ ಪ್ರಮುಖವಾದ ಗೀತನಾಟಕಗಳು. ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಪಂಪ ಪ್ರಶಸ್ತಿಯು ಕೂಡ ಸಂದಿದೆ. ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿ ಕೂಡ ಅವರಿಗೆ ಸಿಕ್ಕಿದೆ. ಹಾಗೆ ಚಿಕ್ಕಮಗಳೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಅವರಾಗಿದ್ರು. ಪ್ರಸ್ತುತ ಶಬರಿ ಅನ್ನುವ ಈ ಗೀತನಾಟಕವನ್ನು ಶ್ರೀರಂಗ ಮತ್ತು ನಾ ಕಸ್ತೂರಿ ಅವರು ಸಂಪಾದಿಸಿರುವಂತಹ ಏಕಾಂಕ ನಾಟಕಗಳು ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇದರ ಪೂರ್ವ ಕಥೆಯನ್ನು ನೋಡೋದಾದರೆ, ಶಬರಿ ಅನ್ನೋಳು ಒಬ್ಬ ಬೇಡನ ಮಗಳು, ಬೇಡರ ರಾಜನ ಮಗಳು. ಶಬರ ಅಂದರೆ ಬೇಡನ ಮಗಳು. ಅವಳಿಗೆ ಮದುವೆಯಾಗಿ ಸಂಸಾರಿಯಾಗುವಂತಹ ಇಚ್ಛೆ ಇರಲಿಲ್ಲ. ಅವಳು ಮಾತಂಗ ಮಹರ್ಷಿಗಳಲ್ಲಿ ಶಿಷ್ಯೆಯಾಗಿ ಮಾತಂಗಾಶ್ರಮದಲ್ಲಿ ನೆಲೆಸಿದ್ಲು. ಅದು ಎಲ್ಲಿದೆ ಅಂದರೆ ಇವಾಗಿನ ನಮ್ಮ ಕರ್ನಾಟಕದ ಹಂಪಿಯ ಹತ್ತಿರ ಇರುವಂತಹ ಋಷ್ಯಮುಖ ಪರ್ವತದಲ್ಲಿದೆ. ಅವರು ಮಾತಂಗ ಮಹರ್ಷಿಗಳು ದೇಹ ತ್ಯಾಗ ಮಾಡುವ ಮೊದಲು ಶಬರಿಗೆ ಹೇಳಿದ್ರು, ಮುಂದೆ ಈ ದಾರಿಯಲ್ಲಿ ಶ್ರೀರಾಮ ಬರ್ತಾನೆ, ಅವನಿಗಾಗಿ ಕಾದು ಅವನ ದರ್ಶನವನ್ನು ಪಡೆದು ಅವನಿಂದ ನೀನು ಮೋಕ್ಷವನ್ನ ಪಡಿಬಹುದು ಅಂತ ಹೇಳಿದ್ರು. ಹಾಗಾಗಿ ಶಬರಿ ಶ್ರೀರಾಮನಿಗೆ ಹಣ್ಣು ಮುದುಕಿಯಾಗಿದ್ರು ಕೂಡ ಅವನಿಗಾಗಿ ಕಾದುಕೊಂಡು ಕುಳಿತಿದ್ಲು. ಇನ್ನು ಶ್ರೀರಾಮ ಅವನ ತಾಯಿ, ಚಿಕ್ಕ ತಾಯಿ ಕೈಕೇಯಿಯ ಅಪ್ಪಣೆಯ ಮೇರೆಗೆ, ಅವನ ತಂದೆ ದಶರಥನ ಆಜ್ಞೆಯ ಮೇರೆಗೆ ಅವನು ಕೂಡ ರಾಜ್ಯವನ್ನ ಭರತನಿಗೆ ಬಿಟ್ಟುಕೊಟ್ಟು ವನವಾಸಕ್ಕೆ ಬರಬೇಕಾಗತ್ತೆ. ಅದೇ ವನವಾಸದ ಸಂದರ್ಭದಲ್ಲಿ ಸೀತೆಯನ್ನ ರಾವಣ ಅಪಹರಿಸ್ತಾನೆ. ಹಾಗೆ ಸೀತೆಯನ್ನು ಹುಡುಕೊಂಡು ಅವ್ರು ಹೊರಟಾಗ ಅವರು ಕಬಂಧ ಅನ್ನುವಂಥ ಒಬ್ಬ ರಾಕ್ಷಸನನ್ನ ಕಾಣ್ತಾರೆ. ಆತ ಹಿಂದಿನ ಜನ್ಮದಲ್ಲಿ ಗಂಧರ್ವನಾಗಿದ್ದ, ವಿಶ್ವಾವಸು ಅಥವಾ ಧನು ಅಂತ ಅವನ ಹೆಸರು. ಅವನೇನ್ ಮಾಡ್ತಿದ್ದ, ರಾಕ್ಷಸ ವೇಷವನ್ನ ಧರಿಸಿ ಸುಮ್ಮನೆ ಋಷಿ ಮುನಿಗಳನ್ನೆಲ್ಲ ಹೆದರಿಸ್ತಾ ಇದ್ದ. ಒಂದ್ಸಲ ಸ್ಥೂಲಶಿರ ಅನ್ನುವಂಥ ಋಷಿಗಳಿಗೆ ಇದರಿಂದ ಕೋಪ ಬಂದು ಅವರು, ನಿನಗೆ ಈ ರಾಕ್ಷಸ ರೂಪವೇ ಶಾಶ್ವತಲಾಗ್ಲಿ, ನೀನ್ ರಾಕ್ಷಸನೇ ಆಗಿ ಹೋಗು ಅಂತ ಅವನಿಗೆ ಶಾಪವನ್ನ ಕೊಡ್ತಾರೆ. ಆಗ ಅವನಿಗೆ ಅವನ ತಪ್ಪಿನ ಅರಿವಾಗತ್ತೆ. ಅವರಲ್ಲಿ ಬಗೆಯಾಗಿ ಕೇಳ್ಕೊಳ್ತಾನೆ. ಆವಾಗ ಅವರು ಮುಂದೆ ಶ್ರೀರಾಮ ಇಲ್ಲಿಗೆ ಬಂದಾಗ ಅವನಿಂದಾಗಿ ನಿನ್ನ ಶಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ. ಆದರೆ ಇವನೇನು ರಾಕ್ಷಸ ರೂಪ ತಾಳ್ಕೊಂಡಿದ್ದ. ಹಾಗಾಗಿ ಇಂದ್ರನ ಮೇಲೂ ಯುದ್ಧಕ್ಕೆ ಹೋಗ್ತಾನೆ. ಹಾಗಾಗಿ ಒಂದ್ಸಲ ಇಂದ್ರನ ವಜ್ರಾಯುಧ, ಅದರಿಂದ ಇಂದ್ರ ಇವನಿಗೆ ಹೊಡೆದಾಗ ಇವನ ಮುಖ ಹೋಗಿ ಅವನ ಹೊಟ್ಟೆ ಒಳಗಡೆ ಸೇರ್ಕೊಂಡ್ಬಿಡತ್ತೆ. ಹಾಗಾಗಿ ಅವನಿಗೆ ಉದರ ಮುಖ ಅಂದರೆ ಹೊಟ್ಟೆ ಒಳಗಡೆ ಮುಖ ಇರುವವನು ಅನ್ನುವಂಥ ಒಂದು ಹೆಸರು ಕೂಡ ಇದೆ. ಆದರೆ ಅವನ ತೋಳುಗಳಿದೆಯಲ್ಲ, ಅವು ಬಹಳ ಬಲಿಷ್ಠವಾಗಿದ್ವು. ಯಾವುದೇ ಪ್ರಾಣಿಗಳಾಗಲಿ ಮನುಷ್ಯರೇ ಆಗಲಿ ಅವನು ಇರುವಂತಹ ಒಂದು ಆ ಅರಣ್ಯ ಪ್ರದೇಶಕ್ಕೆ ಬಂದರೆ ಅವನ ತೋಳಲ್ಲಿ ಅವರನ್ನು ಹಿಡಿದು ಬಿಟ್ಟು ಸಾಯಿಸ್ಬಿಟ್ಟು ತಿಂತಾ ಇದ್ದ. ಆ ಕಬಂಧ ಬಾಹು ಅಂತ ಹೇಳ್ತಾರೆ. ಈಗಲೂ ನಾವು ಕನ್ನಡದಲ್ಲಿ ಅದನ್ನು ಉಪಯೋಗಿಸ್ತೀವಿ. ಯಾವುದಾದ್ರೂ ಬಹಳ ವಿಶಾಲವಾಗಿ ಚಾಚ್ಕೊಂಡು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೇ ಆಗಲಿಲ್ಲ ಅಂದಾಗ ನಾವು ಅದನ್ನು ಕಬಂಧ ಬಾಹು ಅಂತ ಹೇಳ್ತೇವೆ. ಉದಾಹರಣೆಗೆ ನಮ್ಮ ಭಾರತದಲ್ಲಿ ಭ್ರಷ್ಟಾಚಾರ ಅನ್ನೋದು ತನ್ನ ಕಬಂಧ ಬಾಹುಗಳನ್ನು ಚಾಚಿದೆ ಅಂತ ಹೇಳ್ತೀವಿ. ಅಂದರೆ ಅಷ್ಟು ಕರಪ್ಷನ್ ಇದೆ ನಮ್ಮ ದೇಶದಲ್ಲಿ, ಅದರಿಂದ ನಾವು ಹೊರಗಡೆನೆ ಬರೋಕ್ಕಾಗೋದಿಲ್ಲ ಅನ್ನುವ ಅರ್ಥದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಇವನು ಕಬಂಧನನ್ನ ರಾಮ ಲಕ್ಷ್ಮಣರು ಭೇಟಿಯಾದಾಗ ಅವರು ನೋಡ್ತಾರೆ, ಅವನ ತೋಳುಗಳನ್ನು ಕತ್ತರಿಸ್ತಾರೆ. ಅದರಿಂದ ಅವನಿಗೆ ಶಾಪ ವಿಮೋಚನೆ ಆಗತ್ತೆ. ಆಗ ಅವನು ಧನು ಅನ್ನುವ ತನ್ನ ಮೊದಲನೇ ರೂಪಕ್ಕೆ ಬಂದಾಗ ಅವನು ಹೇಳ್ತಾನೆ, ಇಲ್ಲಿ ಮುಂದೆ ಮತಂಗಾಶ್ರಮ ಇದೆ, ಅಲ್ಲಿ ಶಬರಿ ಅನ್ನುವಳೊಬ್ಳು ನಿಮಗಾಗಿ ಕಾಯ್ತಾ ಇದ್ದಾಳೆ, ನೀವು ಹೋಗಿ ಅಂತ ಹೇಳ್ತಾಳೆ. ಅದಲ್ಲದೆ ಅವನು ನಿಮಗೆ ಸಹಾಯಕ್ಕಾಗಿ ಇಲ್ಲಿ ಕಿಷ್ಕಿಂಧೆಯಲ್ಲಿ ಸುಗ್ರೀವ ಇರ್ತಾನೆ, ಅವನ ಸಹಾಯವನ್ನ ಪಡೆದುಕೊಳ್ಬಹುದು ಸೀತೆಯನ್ನು ಹುಡುಕ್ಲಿಕ್ಕೆ ಅನ್ನುವ ವಿಚಾರವನ್ನು ಕೂಡ ಅವನು ರಾಮ ಲಕ್ಷ್ಮಣರಿಗೆ ಹೇಳ್ತಾನೆ. ಹಾಗೆ ಮೊದಲಿಗೆ ಶಬರಿಯನ್ನ ಭೇಟಿಯಾಗಿ ಆಮೇಲೆ ಸುಗ್ರೀವನಲ್ಲಿ ಹೋಗುವ ಉದ್ದೇಶದಿಂದ ರಾಮ ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರ್ತಾರೆ. ಅಲ್ಲಿಂದ ಮುಂದೆ ಏನಾಗತ್ತೆ ಅನ್ನೋದನ್ನ ನಾವು ಈ ಗೀತನಾಟಕದಲ್ಲಿ ನೋಡಬಹುದು. ಇಲ್ಲಿ ಮೊದಲಿಗೆ ಮತಂಗಾಶ್ರಮದ ವಿವರಣೆಯನ್ನು ಕೊಡ್ತಾನೆ. ಅಲ್ಲಿ ಪರ್ಣಶಾಲೆ ಇದೆ. ಅಂದರೆ ಪರ್ಣಶಾಲೆ ಅಂದರೆ ಕಾಡಿನಲ್ಲಿ ಹುಲ್ಲು ಮತ್ತು ಎಲೆಗಳಿಂದ ನಿರ್ಮಿಸಿದಂತಹ ಒಂದು ಸಣ್ಣ ಕುಟೀರ, ಒಂದು ಹಟ್ ಥರ.
ಆಯ್ತಾ? ಅಲ್ಲಿ ಇದ್ದಾಳೆ ಶ್ರಮಣಿ ಅಂತ ಹೇಳ್ತಾರೆ, ತಪಸ್ವಿನಿ. ಹೇಗಿದ್ದಾಳೆ? ಹಣ್ಣು ಹಣ್ಣು ಮುದುಕಿ ಅವಳು, ವೃದ್ಧೆ. ಚೀರ ಕೃಷ್ಣಾಂಬರೆ ಅಂತ ಹೇಳ್ತಾರೆ. ಚೀರ ಅಂದ್ರೆ ಸೀರೆ ಅಂತ. ಚೀರ ಅಂದ್ರೆ ಸಂಸ್ಕೃತ ಶಬ್ದ ಅದು. ಸಂಸ್ಕೃತದಲ್ಲಿ ಬಟ್ಟೆ ಅನ್ನುವ ಅರ್ಥ. ಕನ್ನಡದಲ್ಲಿ ಅದು ಹೆಂಗಸರುಡುವ ಬಟ್ಟೆ, ಸೀರೆ ಅನ್ನುವ ಆ, ಅರ್ಥವನ್ನ ಪಡೆದುಕೊಂಡಿದೆ. ಯಾವ ಸೀರೆಯನ್ನು ಹುಟ್ಟಿದ್ದಾಳೆ? ಅವಳು ಕೃಷ್ಣಜಿನಾಂಬರೆ ಅಂತ ಹೇಳ್ತಾರೆ. ಕೃಷ್ಣಜಿನ ಅಂದ್ರೆ ಕೃಷ್ಣಮೃಗದ ಚರ್ಮದಿಂದ ಮಾಡಿದಂತಹ ಒಂದು ಬಟ್ಟೆ. ಋಷಿ ಮುನಿಗಳು ಅದನ್ನ ಉಪಯೋಗಿಸ್ತಾರೆ ಕೂತ್ಕೊಳ್ಳಿಕ್ಕೆ, ಹೊದ್ಕೊಳ್ಳಿಕ್ಕೆ ಎಲ್ಲ. ಹಾಗೆ ಕೃಷ್ಣಜಿನದಿಂದ ಮಾಡಿದಂತಹ ಬಟ್ಟೆ, ಸೀರೆಯನ್ನ ಆಕೆ ಹುಟ್ಟಿದ್ದಾಳೆ. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಏನ್ ಹೇಳ್ತಿದ್ದಾಳೆ ಶಬರಿ? ನಿಂತಲ್ಲಿಯೇ ನಾ ನಿಂತಿರುವೆ ರಾಮ, ನೀನೆಂದೈತರುವೆ ಅಂತ ಹೇಳ್ತಾಳೆ. ನಾನು ನಿಂತಲ್ಲಿಯೇ ನಿಂತಿದ್ದೀನಿ ಅಂದ್ರೆ ಎಷ್ಟೋ ಕಾಲದಿಂದ ಇದೇ ಆಶ್ರಮದಲ್ಲಿ ನಿನಗಾಗಿ ಕಾಯ್ತಾ ಇದ್ದೇನೆ, ನೀನ್ ಯಾವಾಗ ಬರ್ತೀಯಾ ಅಂತ ಕೇಳ್ತಾಳೆ. ಅಂದ್ರೆ ಇನ್ನೊಂದರ್ಥ ನಿಂತಲ್ಲಿಯೇ ನಿಂತಿರುವೆ ಅಂದ್ರೆ ಹಣ್ಣು ಹಣ್ಣು ಮುದುಕಿಯಾಗಿದ್ದಾಳೆ, ಸಾಯುವ ವಯಸ್ಸು. ಆದ್ರೂ ಸಾಯದೆ ಜೀವವನ್ನ ಹಿಡಿದುಕೊಂಡು ಅವಳ ಗುರುಗಳು ಹೇಳಿದಾರಲ್ಲ ರಾಮ ಬರ್ತಾನೆ ಅಂತ, ರಾಮನಿಗಾಗಿ ಕಾಯ್ತಾ ಇದ್ದಾಳೆ ಅವಳು ಅದೇ ಆಶ್ರಮದಲ್ಲಿ. ಅದಕ್ಕಾಗಿ ಹೇಳ್ತಾಳೆ, ನಿಂತಲ್ಲಿಯೇ ನಾ ನಿಂತಿರುವೆ, ನೀನೆಂದೈತರುವೆ ರಾಮ, ನೀನ್ ಯಾವತ್ತು ಬರ್ತೀಯಾ ಅಂತ ಹೇಳ್ತಾಳೆ. ಆಮೇಲೆ ನೀನಿಹುದೆಲ್ಲೋ ನಾನರಿಯೆ, ನೀನೆಲ್ಲಿದ್ದೀಯೋ ನನಗದು ಗೊತ್ತಿಲ್ಲ, ನಿನ್ನೆಡೆಗೆ ಐದುವ ಬಳಿಯರಿಯೇ. ನಿನ್ನಿರುವ ಕಡೆಗೆ ನಾನು ಬರ್ತೀನಿ ಅಂದ್ರೆ ನೀನಿರುವ ಕಡೆಗೆ ಬರುವ ಬಳಿ ಅಂದ್ರೆ ದಾರಿ ನಾನು ಅರಿಯೆ, ನಂಗದೂ ಗೊತ್ತಿಲ್ಲ. ನೀ ಬಹೆ ಎನ್ನುವ ನಚ್ಚಿನೊಳು, ಬಹೆ ಅಂದ್ರೆ ಬರುವೆ ಅಂತ. ನೀನು ಬರ್ತೀಯಾ ಅನ್ನುವಂತಹ ನಚ್ಚಿನಲ್ಲಿ ಅಂದ್ರೆ ನಂಬಿಕೆಯಲ್ಲಿ ನಾನಿಹೆ ಬಯಕೆಯ ಹುಚ್ಚಿನೊಳು ಅಂತ ಹೇಳ್ತಾಳೆ. ನೀನು ಬರ್ತೀಯಾ ಅನ್ನುವಂತಹ ಆ ಬಯಕೆಯ ಹುಚ್ಚಿನಲ್ಲಿ ನಾನಿದ್ದೀನಿ ಅಂದ್ರೆ ಅಷ್ಟು ನಂಬಿಕೊಂಡಿದ್ದೀನಿ ನೀನ್ ಬರ್ತೀಯಾ ಅಂತ. ಅದಕ್ಕಾಗಿ ಎಲ್ಲೂ ಹೋಗದೆ, ಪ್ರಾಣವನ್ನು ಬಿಡದೆ ನಿನಗಾಗಿ ಇಲ್ಲಿ ಕಾದುಕೊಂಡಿದ್ದೀನಿ, ಹುಚ್ಚಿಯಂತೆ, ಹುಚ್ಚಿನಲ್ಲಿ ಅಂತ ಹೇಳ್ತಾಳೆ. ನಿಂತಲ್ಲಿಯೇ ಅಂದ್ರೆ ಇಲ್ಲಿಯೇ ಅಂತ, ನಾನು ಅಷ್ಟು ಕಾಲದಿಂದ ಕಾದುಕೊಂಡಿದ್ದೀನಿ ನಿನ್ಗೆ ರಾಮ ಅಂತ ಹೇಳ್ತಾಳೆ. ಹೀಗೆ ಹೇಳ್ತಾ ವನದೊಳಗೆ ಹೋಗ್ತಾಳೆ. ರಾಮ ಲಕ್ಷ್ಮಣರು ಕೂಡ ಪ್ರವೇಶಿಸ್ತಾರೆ. ಈಗ ರಾಮ ಅವನು ಸೀತಾಪಹರಣ ಆಗಿದೆ ಅಲ್ಲ, ಆಗಲೇ ಸೀತೆಯನ್ನ ಹುಡ್ಕೊಂಡು ಹೊರಟಿರೋರು ಅವರು. ಅದರ ಮಧ್ಯೆ ಶಬರಿಯನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಆತನ ತಲೆಯಲ್ಲಿ ಸೀತೆಯದೇ ತುಂಬಾ ಯೋಚನೆಗಳು ತುಂಬಿಕೊಂಡಿದೆ. ಅವನು ಅಲ್ಲಿ ಕೇಳ್ತಾನೆ, ದೊರೆವಳೆ ಸೀತೆ, ಭೂಮಿ ಜಾತೆ, ಆತ್ಮಕಾಮ ಕಲ್ಪಲತೆ ಅಂತ ಹೇಳ್ತಾನೆ. ಸೀತೆ ಸಿರುಕ್ತಾಳ ನನಗೆ ಅಂತ. ಭೂಮಿ ಜಾತೆ ಅಂತ ಹೇಳ್ತಾಳೆ. ಸೀತೆ ಭೂಮಿ ಜಾತೆ ಅಂದ್ರೆ ಭೂಮಿಯ ಮಗಳು. ಸೀತೆಯ ತಂದೆ ಜನಕ ಮಹಾರಾಜ. ಆತನಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಗನ್ನ ಪಡೆಯೋಕ್ಕಾಗಿ ಆತ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡ್ತಾನೆ. ಆ ಪುತ್ರ ಕಾಮೇಷ್ಟಿ ಯಾಗವನ್ನ ಮಾಡುವಾಗ ಮೊದಲು ನೆಲವನ್ನ ಹದ ಮಾಡಬೇಕು, ಯಜ್ಞ ವೇದಿಕೆಯನ್ನೆಲ್ಲ ಮಾಡ್ಲಿಕ್ಕೆ. ಅದಕ್ಕೆ ಯಾರು ದೀಕ್ಷೆ ವಹಿಸಿದಾನೋ ಅವನು ನೆಲವನ್ನ ಊಳಬೇಕು. ಹಾಗೆ ಅವನು ಊಳ್ತಾ ಇರುವಾಗ ಅವನಿಗೆ ಒಂದು ಮಗು ಸಿಗತ್ತೆ ನೆಲದಲ್ಲಿ. ಆ ಮಗುವನ್ನ ಆತ ಸಾಕ್ತಾನೆ. ಅದಕ್ಕಾಗಿ ಅವಳೇ ಸೀತೆ. ಅದಕ್ಕಾಗಿ ಅವಳಿಗೆ ಭೂಮಿ ಜಾತೆ ಅಂತ ಹೇಳ್ತಾರೆ. ಸೀತಾ ಅಂದ್ರೆ ನೆಲವನ್ನ ನೇಗಿಲ್ನಿಂದ ಊಳುವಾಗ ಒಂದು ಗೆರೆ ಬರುತ್ತಲ್ಲ, ಮಾರ್ಕ್ ಬರುತ್ತಲ್ಲ, ಊಳಿರುವ ಮಾರ್ಕು, ಅದನ್ನ ಸೀತಾ ಅಂತ ಕರೀತಾರೆ. ಹಾಗಾಗಿ ಆ ಊಳುವಾಗ ಸಿಕ್ಕಿರುವ ಮಗು ಆಗಿರೋದ್ರಿಂದ ಅವಳನ್ನ ಸೀತಾ ಅಂತ ಕರೀತಾರೆ. ಅವಳು ಭೂಮಿ ಜಾತೆ. ಆಮೇಲೆ ಹೇಳ್ತಾನೆ ಆತ್ಮ ಕಾಮ ಕಲ್ಪಲತೆ ಅಂತ ಹೇಳ್ತಾನೆ. ಕಲ್ಪಲತೆ ಅಂದ್ರೇನು? ಕಲ್ಪವೃಕ್ಷ, ದೇವಲೋಕದಲ್ಲಿ ಇರುವಂತಹ ಒಂದು ಮರ. ನೀವ್ ಏನ್ ಕೇಳಿದ್ರು ಅದು ಕೊಡತ್ತೆ ಅಂತ ಹೇಳ್ತಾರೆ. ಆತ್ಮಕಾಮ ಕಲ್ಪಲತೆ ಅಂದ್ರೆ ನಮ್ಮ ಮನಸ್ಸನ್ನ ಬಯಸಿದ್ದನ್ನ ಕೊಡುವಂತಹ ಕಲ್ಪಲತೆ, ಕಲ್ಪವೃಕ್ಷ ನೀನು. ಯಾರಿಗೆ ಹೇಳ್ತಿದ್ದಾನೆ? ಸೀತೆಗೆ. ಭೂಮಿ ಜಾತೆ, ನೀನು ಮನೋಕಾಮನೆಗಳನ್ನ ಈಡೇರಿಸುವಂತಹ ಕಲ್ಪವೃಕ್ಷದ ತರ ಇದ್ದವಳು ನೀನು. ದೊರೆವಳೆ ಚಲುವೆ, ಆ ನನ್ನ ಚಲುವೆ ನನಗೆ ಸಿಗ್ತಾಳ? ಎರೆವೆ ಎರೆವೆ ಅಂತ ಕೇಳ್ತಾ ಇದ್ದೀನಿ. ಗಿರಿವನವೇ, ಗಿರಿಗಳೇ ವನಗಳೇ ಹೇಳಿರಿ ಅಂತ ಹೇಳ್ತಾನೆ. ಯಾರಿದ್ದಾರಲ್ಲಿ ಕೇಳಲಿಕ್ಕೆ? ಅವನು ಲಕ್ಷ್ಮಣ ಎಷ್ಟೋ ಕಾಲದಿಂದ ವನವಾಸದಲ್ಲಿದ್ದವರು. ಗಿರಿವನಗಳೇ ಅವರಿಗೆ ಸ್ನೇಹಿತರಾಗ್ಬಿಟ್ಟಿವೆ. ಕಳೆದು ಹೋಗಿದ್ದು ಕಾಡಿನಲ್ಲಿಯೇ ಅಲ್ವಾ ಸೀತೆ. ಗಿರಿವನವೇ ಪೇಳಿರಿ, ನಾನೆರೆವೆ, ನಾ ಕೇಳ್ತಾ ಇದ್ದೀನಿ. ದೊರೆವಳೆ ದೊರೆಯಳೆ, ನನಗೆ ಸಿಗ್ತಾಳ ಸಿಗೋದಿಲ್ವಾ ನನ್ನ ಸೀತೆ ಅಂತ ಕೇಳ್ತಾನೆ. ಆಮೇಲೆ ಹೇಳ್ತಾನೆ ರಾಮ, ಅವಳ ನೆಲೆ ಯಾರು ಅರಿಯಿರೆ, ಅವಳು ಎಲ್ಲಿದ್ದಾಳೆ ಅಂತ, ಅವಳು ವಾಸಸ್ಥಾನ ಈಗ ಎಲ್ಲಿದ್ದಾಳೆ ಅವಳು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ? ಯಾರು ಅರಿಯಿರೆ ಅಂತ ಕೇಳ್ತಾನೆ. ಹೇಳಿ ಎನ್ನರಸಿ ದೊರೆಯಳೆ, ನೀವೆಲ್ಲ ಹೇಳಿ, ನನ್ನ ಅರಸಿ ಸಿಕ್ಕೋದಿಲ್ವಾ? ಅವಳು ಎಲ್ಲಿದ್ದಾಳೆ ಅಂತ ನನ್ಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ವಾ? ನನಗೆ ಸಿಗೋದಿಲ್ವಾ ಅವಳು ಅಂತ ಕೇಳ್ತಾನೆ.
ಮತ್ತೆ ಹೇಳ್ತಾನೆ, "ಈ ಬೇಗೆ ಕೆಡದಲ" ಅಂತ ಹೇಳ್ತಾನೆ. ಕೆಡು ಅಂತಂದ್ರೆ ಇಲ್ಲ ಆಗು ಅಂತ. ಅಂದ್ರೆ ನಿಲ್ಲು ಅಂತ. ಅವನ ಬೇಗೆ ಇದೆಯಲ್ಲ, ದುಃಖ ಇದೆಯಲ್ಲ, ಸೀತೆಯನ್ನ ಕಳೆದುಕೊಂಡಿರುವಂತಹ ದುಃಖ ಅದು ನಿಲ್ತಾ ಇಲ್ಲ. ಹೇಳ್ತಾನೆ, "ನನ್ನೆದೆಯ ಬಿಡದಲ, ಈ ದುಃಖ ನನ್ನ ಎದೆಯನ್ನ ಬಿಟ್ಟು ಹೋಗ್ತಾ ಇಲ್ಲ. ನನ್ನ ಹೆಂಡತಿಯನ್ನ ಕಳ್ಕೊಂಡಿದ್ದೀನಿ. ಈ ದುಃಖ, ಈ ದುಃಖದ ತಾಪ ನಿಲ್ತಾನೇ ಇಲ್ಲ. ಇದು ಸುಡ್ತಾ ಇದೆ ನನ್ನನ್ನ. ಹಾ, ಹಾ, ಹಾ" ಅಂತ ಹೇಳ್ತಾನೆ. ಬಹಳ ಬೇಸರ ಮಾಡ್ಕೊಂಡು ಗಿರಿವನಗಳನ್ನೆಲ್ಲ ಕೇಳ್ತಾನೆ. ಆ ದುಃಖವನ್ನ ತಡ್ಕೊಳ್ಳಿಕ್ಕೇ ಆಗ್ತಾ ಇಲ್ಲ ಶ್ರೀರಾಮನಿಗೆ. ಆವಾಗ ಅವನ ಜೊತೆ ಲಕ್ಷ್ಮಣ ಇರ್ತಾನಲ್ಲ, ಅವನು ಹೇಳ್ತಾನೆ, "ತಾಳಿಕೋ ಅಣ್ಣ ತಾಳಿಕೋ" ಅಂತ. ಯಾಕಂದ್ರೆ ಈ ರೀತಿ ಒಂದು ಭಾವೋದ್ವೇಗಕ್ಕೆ ಒಳಗಾಗೋದು, ದುಃಖ ಪಡೋದು ಶ್ರೀರಾಮನ ಸ್ವಭಾವ ಅಲ್ಲ. ಅವನು ಯಾವಾಗ್ಲೂ ಸಮಚಿತ್ತದಿಂದ ಇರುವವನು. ಹಾಗೆ ಅದಕ್ಕೆ ಹೇಳ್ತಾನೆ, "ಸ್ವಲ್ಪ ತಾಳಿಕೋ ಅಣ್ಣ, ನೀನ್ ಧೈರ್ಯ ತಂದುಕೋ" ಅಂತ ಲಕ್ಷ್ಮಣ ಹೇಳ್ತಾನೆ. "ಸೂರ್ಯನೇ ತೇಜಗೆಡೆ ತೇಜ ಕೆಡೆ ಯಾರು" ಅಂತ ಹೇಳ್ತಾನೆ. ಸೂರ್ಯ ಇದಾನಲ್ಲ, ಅವನು ಕಾಂತಿಗೆ, ಆ ತೇಜಸ್ಸಿಗೆ ಆಶ್ರಯ ಅವನು. ಎಲ್ಲ ಈ ಜಗದ ಲೈಟ್‌ಗಳು, ಬೆಳಕು ಅದೆಲ್ಲ ಸೂರ್ಯನಲ್ಲಿರುವುದು. ಸೂರ್ಯನಿಂದ ಬರುವುದು. ಅವೆಲ್ಲದಕ್ಕೂ ಆಶ್ರಯ ಅವನು. ಅವನೇ ಕಾಂತಿಗೆಟ್ಬಿಟ್ರೆ ಈ ಬೆಳಕಿಗೆ ಎಲ್ಲಿ ಆಶ್ರಯ? ಹಾಗೇನೆ ಶ್ರೀರಾಮ ಅಂದ್ರೆ ಧೈರ್ಯ, ಧೈರ್ಯ ಅಂದ್ರೆ ಶ್ರೀರಾಮ. ಶ್ರೀರಾಮನೇ ಧೈರ್ಯವನ್ನ ಕಳ್ಕೊಂಡ್ಬಿಟ್ರೆ ಇನ್ನು ಧೈರ್ಯ ಎಲ್ಲಿರುತ್ತೆ? ಇನ್ಯಾರಲ್ಲಿ ಧೈರ್ಯ ಇರುತ್ತೆ? ಹಾಗಾಗಿ ನೀನ್ ಈ ಧೈರ್ಯವನ್ನ ಕಳೆದುಕೊಳ್ಳಬೇಡ. ನೀನ್ ಸ್ವಲ್ಪ ತಾಳ್ಕೋ ಅಂತ ಇಲ್ಲಿ ಲಕ್ಷ್ಮಣ ಸಮಾಧಾನ ಮಾಡ್ತಾನೆ ರಾಮನಿಗೆ. ಆಗ ಇದರ ಸಾರಾಂಶವನ್ನ ನೋಡೋದಾದ್ರೆ ಬಹಳ ಸರಳವಾಗಿತ್ತು. ಮದಂಗಾಶ್ರಮದಲ್ಲಿ ಶಬರಿಯನ್ನ ನೋಡ್ತಾರೆ. ನೋಡ್ಲಿಕ್ಕೆ ಹೋಗ್ತಾರೆ ರಾಮ ಲಕ್ಷ್ಮಣರು. ಅದರ ಮಧ್ಯ ಸೀತಾಪಹರಣ ಆಗಿರುವ ಕಾರಣದಿಂದಾಗಿ ರಾಮ ಇನ್ನು ಸೀತೆಯ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಅವಳು ಸಿಗ್ತಾಳೋ ಇಲ್ವೋ ಅಂತ. ಲಕ್ಷ್ಮಣ ಅವನಿಗೆ ಸಮಾಧಾನವನ್ನ ಮಾಡ್ತಾ ಇರ್ತಾನೆ. ಈಗ ಮುಂದೇನಾಗತ್ತೆ ಅನ್ನೋದನ್ನ ನೋಡೋಣ. ಈಗ ಲಕ್ಷ್ಮಣ ಹೇಳಿದ್ನಲ್ಲ, ಧೈರ್ಯ ತಗೋ ಅಣ್ಣ ಅಂತ. ಹಾಗೆ ರಾಮ ಸ್ಥೈರ್ಯವಂತು ಅಂದ್ರೆ ಧೈರ್ಯವನ್ನ ತೆಗೆದುಕೊಂಡು ಹೇಳ್ತಾನೆ, "ಅವಳ ನೆನಪಿನ ಸೆಳೆತಕ್ಕೆ ಎನ್ನಾತ್ಮ ಸಿಲ್ಕೆ, ಎನ್ನ ಬಗೆಗೆ ಅನಿವಾರ್ಯವೀ ಶೋಕದುಲ್ಕೆ" ಅಂತ ಹೇಳ್ತಾನೆ. ನಾನ್ ಧೈರ್ಯ ತಗೊಳ್ಬೋದು, ಆದ್ರೂನು ಸೀತೆಯ ನೆನಪಾದಾಗ, ಅವಳ ಅಂದ್ರೆ ಸೀತೆಯ, ಅವಳ ನೆನಪಿನ ಸೆಳೆತಕ್ಕೆ ನನ್ನ ಮನಸ್ಸು ಸಿಕ್ಬಿಟ್ರೆ, ನನ್ನ ಮನಸ್ಸಿಗೆ, ಬಗೆ ಅಂದ್ರೆ ಮನಸ್ಸು ಅಂತ. ಇಲ್ಲಿ 2 ರೀತಿಯ ಅರ್ಥ ಇದೆ. ಮನಸ್ಸು ಮತ್ತೆ ರೀತಿ ಅಂತ 2 ಬರುತ್ತೆ ಈ ಪದ್ಯದಲ್ಲಿ. ಈ ಒಂದು ಸಂದರ್ಭದಲ್ಲಿ ಬಗೆ ಅಂದ್ರೆ ಮನಸ್ಸು. ನನ್ನ ಮನಸ್ಸಿಗೆ ಅನಿವಾರ್ಯ ಈ ಶೋಕದುಲ್ಕೆ ಅಂತ ಹೇಳ್ತಾನೆ. ನೋಡಿ, ಇಲ್ಲಿ ಕವಿ ಶೋಕದುಲ್ಕೆ ಅನ್ನುವಂತ ಶಬ್ದವನ್ನ ಉಪಯೋಗಿಸ್ತಾರೆ. ಉಲ್ಕೆ ಅಂದ್ರೆ ಏನು? ಒಂದು ಆಕಾಶಕಾಯ, ಮೀಟಿಯೋರ್. ಒಂದೊಂದ್ಸಲ ಆಕಾಶದಲ್ಲಿ ನಮ್ಗೆ ಒಂದು ಬೆಳಕು ಓಡಿ ಬಂದು ಕೆಳಗಡೆ ಬೀಳುವ ಹಾಗೆ ಕಾಣುತ್ತಲ್ಲ, ನಾವು ನಕ್ಷತ್ರ ಬಿತ್ತು ಅಂತ ಹೇಳ್ತೀವಲ್ಲ, ಅದು ಉಲ್ಕೆ. ಅದು ಎಷ್ಟು ಉರಿ ಇರುತ್ತೆ, ತಾಪ ಇರುತ್ತೆ ಅಲ್ಲ ಆ ಒಂದು ಉಲ್ಕೆಯಲ್ಲಿ. ಶ್ರೀರಾಮನ ಈ ದುಃಖದ ಒಂದು ತಾಪ ಇದೆಯಲ್ಲ ಅಷ್ಟೇ ಇದೆ. ಸೀತೆಯನ್ನ ಕಳೆದುಕೊಂಡಂತಹ ದುಃಖ. ಅದಕ್ಕೆ ಆತನ ದುಃಖವನ್ನ ಶೋಕದುಲ್ಕೆ ಅಂತ ಇಲ್ಲಿ ಕವಿ ಹೇಳ್ತಾರೆ. ಶೋಕವೆಂಬ ಉಲ್ಕೆ. ಶ್ರೀರಾಮನ ಶೋಕಕ್ಕೂ, ಆ ಶೋಕದ ತಾಪಕ್ಕೂ ಮತ್ತೆ ಉಲ್ಕೆಯ ತಾಪಕ್ಕೂ ಅಭೇದವನ್ನ ಕಲ್ಪಿಸಿದ್ದಾರೆ. ರೂಪಕ ಅಲಂಕಾರ ಇದು. ಆಯ್ತಾ? ಹೇಳ್ತಾನೆ ಶ್ರೀರಾಮ, ಅವಳ ನೆನಪು ಆದಾಗ, ಅವಳ ನೆನಪಿನ ಸೆಳೆತಕ್ಕೆ ನನ್ನ ಮನಸ್ಸು ಸಿಕ್ದಾಗಿದೆಯಲ್ಲ, ನಾನು ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ. ನನಗೆ ಅನಿವಾರ್ಯ ಈ ಶೋಕದುಲ್ಕೆ ಅಂತ ಹೇಳ್ತಾನೆ. ಆಮೇಲೆ ಸಾವರ್ಸ್ಕೊಂಡು ಹೇಳ್ತಾನೆ, "ಇಗೋ ನೋಡು ಲಕ್ಷ್ಮಣ, ತಾಪಸರ ಬೀಡು. ನೋಡಲ್ಲಿ ತಪಸ್ವಿಗಳ ಬೀಡು ಕಾಣಿಸ್ತಾ ಇದೆ" ಅಂತ ಹೇಳ್ತಾನೆ. "ಇದ ನೋಡಿ ಮರುಕೊಳಿಸಿ ತೆನಗೆ ಅವಳ ಪಾಡು." ಯಾಕೆ ನೆನಪಾಯ್ತು ಅಂತ ಹೇಳಿದ್ರೆ, ತಪಸ್ವಿಗಳ ಒಂದು ಪರ್ಣಕುಟೀರ ಕಾಣಿಸ್ತಲ್ವಾ, ಅವನಿಗೆ ಸೀತೆಯ ನೆನಪಾಯ್ತು ನನ್ಗಿದನ್ನ ನೋಡಿ. ಅವಳು ವನವಾಸಕ್ಕೆ ಬಂದು ನಮ್ಮ ಜೊತೆ ಈ ಅರಣ್ಯದಲ್ಲಿ ಅವಳು ಪಟ್ಟ ಪಾಡು, ಕಷ್ಟಗಳೆಲ್ಲ ನನಗೆ ನೆನಪಾಯ್ತು. ಹಂಗಾಗಿ ನನ್ಗೆ ಇಷ್ಟೊಂದು ಬೇಸರ ಆಯ್ತು ಅಂತ ಹೇಳ್ತಾನೆ. ಲಕ್ಷ್ಮಣ ಹೇಳ್ತಾನೆ, "ಅಹುದು ದಿಟ, ಚಿತ್ರಕೂಟವೇ ಮನಕ್ಕೆ ಬಹುದು. ಜೊತೆಗೆ ಅತ್ತಿಗೆ ಇದ್ದ ಬಗೆ ಅಂತಹುದು. ಅತ್ತಿಗೆ ಇದ್ದ ಬಗೆ ಅಂತಹುದು" ಅಂತ ಹೇಳ್ತಾನೆ. ಹೌದು, ನನಗೂ ಕೂಡ ಚಿತ್ರಕೂಟದ ನೆನಪಾಯ್ತು ಅಂತ ಹೇಳ್ತಾನೆ. ಏನಿದು ಚಿತ್ರಕೂಟ ಅಂತಂದ್ರೆ, ಅದು ಒಂದು ಪರ್ವತ ಶ್ರೇಣಿ. ಶ್ರೀರಾಮ, ಲಕ್ಷ್ಮಣ ಮತ್ತೆ ಸೀತೆಯರು ವನವಾಸಕ್ಕೆ ಹೋದಾಗ ಮೊದಲಿಗೆ ಅವರು ರಾಜ್ಯದ ಗಡಿಯನ್ನ ದಾಟಿದ ನಂತರ ಅವರಿಗೆ ಸಿಕ್ಕಿದ್ದು ಚಿತ್ರಕೂಟ. ಅಲ್ಲಿ ಸುಮಾರು ಕಾಲ ಅವರು ಈ ಪರ್ಣಕುಟೀರವನ್ನ, ಆಶ್ರಮವನ್ನ ನಿರ್ಮಿಸ್ಕೊಂಡು ಅಲ್ಲಿ ವಾಸಿಸ್ತಾ ಇದ್ರು. ಇಲ್ಲಿ ಕೂಡ ಶಬರಿಯ ಆಶ್ರಮವನ್ನ ನೋಡಿದಾಗ, ಮಾತಂಗಾಶ್ರಮವನ್ನ ನೋಡಿದಾಗ ಲಕ್ಷ್ಮಣನಿಗೂ ಕೂಡ ಚಿತ್ರಕೂಟದ ನೆನಪಾಯ್ತು. ನಮ್ಮ ಜೊತೆ ಅತ್ತಿಗೆ ಇದ್ದ ರೀತಿ ಅಂತಹುದು ಅಂತಂದ್ರೆ, ಅವಳು ರಾಜಕುಮಾರಿ, ಅ ಕೋಮಲೆ ಅವಳು. ಆದ್ರೂನು
ಆ ಕಾಡಿನ ಜೀವನಕ್ಕೆ ಹೊಂದಿಕೊಂಡು ಆಶ್ರಮದಲ್ಲಿ ನಮ್ಮ ಜೊತೆ ಅತ್ತಿಗೆ ಇದ್ರಲ್ಲ, ಅದನ್ನೆಲ್ಲ ನನಗೆ ನೆನಪಾಯ್ತು ಅಂತ ಇಲ್ಲಿ ಲಕ್ಷ್ಮಣ ಕೂಡ ಹೇಳ್ತಾನೆ. ಆಮೇಲೆ ಮುಂದೆ ಹೇಳ್ತಾನೆ, ಹಾ ಪಾಪಿನ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ, ಎನ್ನ ಅಹಂಕೃತಿಗೆ ಮನ್ನಣೆಯ ಕೊಟ್ಟೆ ಅಂತ ಹೇಳ್ತಾನೆ. ನಾನೇ ಪಾಪಿ, ಅವಳ ರಕ್ಷಣೆ ಮಾಡಲಿಲ್ಲ, ಅವಳನ್ನು ಒಬ್ಳೆ ಒಂಟಿಯಾಗಿ ಬಿಟ್ಬಿಟ್ಟೆ. ನನ್ನ ಅಹಂಕಾರವೇ ದೊಡ್ಡದಾಯ್ತು ನನಗೆ. ನನ್ನ ಅಹಂಕಾರಕ್ಕೆ ನಾನು ಮನ್ನಣೆ ಕೊಟ್ಕೊಂಡು ಅವಳನ್ನು ಒಬ್ಳನ್ನೇ ಬಿಟ್ಟು ಬಿಟ್ಟೆ ಅಂತ ಹೇಳ್ತಾನೆ. ಯಾಕೆ ಹೇಳ್ತಾನೆ ಲಕ್ಷ್ಮಣ ಹೀಗೆ? ಇಲ್ಲಿ ಸೀತಾಪಹರಣದ ಒಂದು ಸನ್ನಿವೇಶ ಬರುತ್ತೆ. ಇವರು ಕಾಡಿನಲ್ಲಿದ್ದಾಗ ರಾವಣನ ತಂಗಿ ಶೂರ್ಪನಖಿ ಶ್ರೀರಾಮನನ್ನ ನೋಡ್ತಾಳೆ. ಅವನನ್ನ ಬಯಸ್ತಾಳೆ ಅವಳು. ಆದ್ರೆ ಶ್ರೀರಾಮ ಏಕಪತ್ನಿ ವ್ರತಸ್ಥ. ಅವನು ಹೇಳ್ತಾನೆ, ನನ್ನ ಹೆಂಡತಿ ಸೀತೆ ಇದ್ದಾಳೆ, ನಾನು ಇನ್ಯಾರನ್ನೂ ಮದುವೆ ಆಗೋದಿಲ್ಲ ಅಂತ. ಆಗ ಅವಳಿಗೆ ಅನ್ಸುತ್ತೆ, ಈ ಸೀತೆಯೇ ಇಲ್ಲದೆ ಇದ್ರೆ ರಾಮ ನನ್ನನ್ನು ಮದುವೆ ಆಗ್ಬೋದಲ್ವಾ ಅಂತ. ಅವಳು ಹೋಗಿ ಅವಳ ಅಣ್ಣ ರಾವಣನಿಗೆ ಹೇಳ್ತಾನೆ, ರಾಮನಿಗೆ ಒಬ್ಳು ಹೆಂಡತಿ ಇದ್ದಾಳೆ, ಬಹಳ ಸುಂದರಿ, ನಿನ್ಗೆ ಸೇರ್ಬೇಕಾದವಳು, ಸುಂದರವಾದದ್ದೆಲ್ಲ ನಿನ್ಗೆ ಸೇರ್ಬೇಕು, ಹೋಗಿ ಅವಳನ್ನ ಕರ್ಕೊಂಡ್ ಬಾ ಅಂತ. ಈಗ ರಾವಣ ಸೀತಾಪಹರಣಕ್ಕೆ ಸಂಚು ಮಾಡ್ತಾನೆ. ಅವನ ಮಾವ ಮಾರೀಚನನ್ನ ಕರೀತಾನೆ. ಅವನಿಗೆ ಹೇಳ್ತಾನೆ, ನೀನು ಅವರ ಆಶ್ರಮದ ಹತ್ರ ಒಂದು ಮಾಯಾ ಜಿಂಕೆ ಅಂದ್ರೆ ಕಾಂಚನ ಮೃಗ ಅಂತ ಹೇಳ್ತಾರೆ, ಚಿನ್ನದ ಬಣ್ಣದ ಜಿಂಕೆಯಾಗಿ ಅಲ್ಲೆಲ್ಲ ಆಟ ಆಡ್ಕೊಂಡಿರು, ಸೀತೆ ನಿನ್ನನ್ನ ಬಯಸ್ತಾಳೆ, ನೋಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಆಗತ್ತೆ. ಮಾರೀಚ ಬರ್ತಾನೆ, ಅವರ ಆಶ್ರಮದ ಪಕ್ಕ ಆಟ ಆಡ್ತಾ ಇರ್ತಾನೆ ಮಾಯಾ ಜಿಂಕೆಯಾಗಿ. ಸೀತೆ ಅದನ್ನ ಬಯಸ್ತಾಳೆ. ರಾಮನಿಗೆ ಗೊತ್ತಿದೆ ಇದು ರಾಕ್ಷಸರು ಮಾಯಾವಿಗಳ ಒಂದು ಯೋಜನೆ ಅಂತ. ಅವನು ಬೇಡ ಅಂದ್ರೂ ಸೀತೆ ಕೇಳೋದಿಲ್ಲ. ಅಂದ್ರೆ ಬಹಳ ಅಪರೂಪಕ್ಕೆ ಏನಾದ್ರೂ ಆಸೆ ಪಟ್ಟಿದ್ದಾಳಲ್ಲ ಅಂತ ಆ ಜಿಂಕೆನ ಹಿಡ್ಕೊಂಡು ಬರ್ತೀನಿ ಅಂತ ರಾಮ ಹೋಗ್ತಾನೆ. ಲಕ್ಷ್ಮಣನನ್ನ ಆಶ್ರಮದಲ್ಲಿ ಕಾವಲಿಗಾಗಿ ಬಿಟ್ಬಿಟ್ಟು ಹೋಗ್ತಾನೆ. ಯಾವ ಕಾರಣಕ್ಕೂ ಸೀತೆಯನ್ನ ಬಿಟ್ಟು ಬರಬೇಡ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ರಾವಣ ಬಂದು ಸೀತೆಯನ್ನ ಕದ್ದೊಯ್ಬೇಕಾದ್ರೆ ರಾಮ ಲಕ್ಷ್ಮಣರಿಬ್ರು ದೂರದಲ್ಲಿರ್ಬೇಕು. ಅವರ ಕೈಯಲ್ಲೇನಾದ್ರೂ ಸಿಕ್ಕಿದ್ರೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅವರು ಒಂದು ಯೋಜನೆ ಮೊದಲೇ ಮಾಡಿರ್ತಾರೆ. ಈಗ ರಾಮ ಮಾರೀಚನನ್ನ ಮಾಯಾಜಿಂಕೆಯ ವೇಷದಲ್ಲಿರುವಂತಹ ಮಾರೀಚನನ್ನ ಅಟ್ಟಿಸ್ಕೊಂಡು ಹೋದಾಗ ಬಾಣ ಬಿಡ್ತಾನೆ. ಆಗ ಏನ್ ಮಾಡ್ತಾನೆ ಮಾರೀಚ, ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಹೇಳ್ಬಿಟ್ಟು ರಾಮನ ಧ್ವನಿಯಲ್ಲಿ ಕೂಗ್ಬಿಡ್ತಾನೆ. ಈ ಕೂಗು ಆಶ್ರಮದಲ್ಲಿರುವಂತ ಸೀತೆಗೂ ಕೇಳಿಸತ್ತೆ, ಲಕ್ಷ್ಮಣನಿಗೂ ಕೇಳಿಸತ್ತೆ. ಲಕ್ಷ್ಮಣನಿಗೆ ಗೊತ್ತಾಗತ್ತೆ ಇದು ರಾಕ್ಷಸರ ಒಂದು ಮೋಸ ಅಂತ ಹೇಳ್ಬಿಟ್ಟು. ಆದ್ರೆ ಸೀತೆಗೆ ಅವಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ರಾಮನ ಕೂಗಲ್ವಾ, ಅವಳ ದೇಹ ವಿಲಿ ವಿಲಿ ಒದ್ದಾಡತ್ತೆ, ಅಯ್ಯೋ ನನ್ನ ಗಂಡನಿಗೆ ಏನು ಆಯ್ತೇನೋ ಅಂತ. ಅವಳು ಲಕ್ಷ್ಮಣನಿಗೆ ಹೇಳ್ತಾಳೆ, ಹೋಗು ನಿನ್ನ ಅಣ್ಣನಿಗೆ ಸಹಾಯ ಮಾಡು ಅಂತ. ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಅತ್ತಿಗೆ, ಇದು ಮೋಸ, ಇದು ಹಾಗೇನು ಆಗಿರಲ್ಲ, ಅಣ್ಣನಿಗೆ ಏನಾಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಸೀತೆ ಒಳಗೊಂದು ಮಾಯೆ ಆವರಿಸ್ಕೊಂಡ್ ಬಿಡುತ್ತೆ. ಅವಳು ಹೇಳ್ತಾಳೆ, ನಿನಗೆ ಅಣ್ಣನ ಮೇಲೆ ಪ್ರೀತಿ ಇಲ್ಲ, ಅಣ್ಣನ್ಗೇನಾದ್ರೂ ಆದ್ರೆ ನಾನು ನಿನ್ನವಳಾಗ್ತೀನಿ ಅಂತ ನಿನಗೆ ಆಸೆ ಇದೆ, ನೀನ್ ನನ್ನನ್ನ ಬಯಸ್ತಾ ಇದ್ಯಾ ಅನ್ನೋ ಮಾತನ್ನ ಸೀತೆ ಹೇಳ್ಬಿಡ್ತಾಳೆ. ಲಕ್ಷ್ಮಣನಿಗೆ ಬಹಳ ಸಿಟ್ಟು ಬರುತ್ತೆ. ಈಗೋ ಹರ್ಟ್ ಆಗ್ಬಿಡತ್ತೆ ಅವನಿಗೆ. ಅವನು ಅಲ್ಲಿಂದ ಹೊರಟು ಬಿಡ್ತಾನೆ. ನೀನ್ ಹೀಗೆಲ್ಲ ಹೇಳದ್ಮೇಲೆ ನಾನು ಇಲ್ಲಿ ಇರೋದಿಲ್ಲ, ಹೋಗಿ ನೋಡ್ಕೊಂಡು ಬರ್ತೀನಿ ಏನಾಯ್ತು ಅಂತ ಹೊರಟು ಬಿಡ್ತಾನೆ. ಅಂದ್ರೆ ಅಲ್ಲಿ ಅವನ ಅಹಂಕಾರಕ್ಕೆ ಪೆಟ್ಟಾಗಿ ಸೀತೆ ಈ ಮಾತನ್ನ ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಅವನು ಹೊರಡ್ತಾನೆ ರಾಮನ ಸಹಾಯಕ್ಕೆ. ಆದ್ರೆ ಅದು ನಿಜವಾಗಿ ಮೋಸ ಆಗಿತ್ತು. ರಾವಣ ಬಂದು ಸೀತೆಯನ್ನ ಅಪಹರಿಸ್ಕೊಂಡು ಹೋಗ್ತಾನೆ. ಅದನ್ನ ನೆನಪು ಮಾಡ್ಕೊಳ್ತಾನೆ ಲಕ್ಷ್ಮಣ. ಇವಾಗ ಸೀತೆ ಏನೋ ಹೇಳಿದ್ಲು, ಗಂಡನಿಗೆ ಏನೋ ತೊಂದರೆ ಆಯ್ತು ಅನ್ನುವಂತ ಭಯದಲ್ಲಿ ನಾನ್ ಯಾಕೆ ಅಹಂಕಾರ ಪಟ್ಕೋಬೇಕಾಗಿತ್ತು, ಅತ್ಗೆ ಒಂದ್ ಮಾತು ಹೇಳಿದ ತಕ್ಷಣ ನಾನ್ ಯಾಕೆ ಆ ತರ ವರ್ತಿಸ್ಬೇಕಾಗಿತ್ತು, ನನ್ನ ಅಹಂಕೃತಿಗೆ ನಾನು ಮನ್ನಣೆಯನ್ನ ಕೊಟ್ಟು ಅವಳನ್ನ ಬಿಟ್ಟು ಹೋಗ್ಬಿಟ್ನಲ್ಲ, ಅವಳು ಕಳೆದು ಹೋಗೋದಕ್ಕೆ, ಅಪಹರಣ ಆಗಕ್ಕೆ ನಾನೇ ಕಾರಣನಾದ್ನಲ್ಲ ಅಂತ ಇಲ್ಲಿ ಲಕ್ಷ್ಮಣ ಕೂಡ ಬಹಳ ಬೇಸರವನ್ನ ಮಾಡ್ಕೊಂತಾನೆ. ಇವಾಗ ಇದು ಸಾರಾಂಶ ನೋಡೋದಾದ್ರೆ, ರಾಮ ಧೈರ್ಯ ತೊಳ್ಕೊಂಡು ಹೇಳ್ತಾನೆ, ನನಗೆ ಇಲ್ಲಿ ಸೀತೆ ನೆನಪಾಗಿರೋದ್ರಿಂದ ಇಷ್ಟೊಂದು ಬೇಸರ ಆಯ್ತು ಅಷ್ಟೇನೆ ಅಂತ. ಲಕ್ಷ್ಮಣ ಕೂಡ ನೆನೆಸ್ಕೊಳ್ತಾನೆ ಸೀತೆಯನ್ನ, ಅವಳ ಅಪಹರಣ ಆಗ್ಲಿಕ್ಕೆ ನಾನೇ ಕಾರಣ ಆದ ಹಾಗೆ ಆಯ್ತು ಅಂತ ಅವನು ಅಂದ್ಕೊಳ್ತಾನೆ. ಮುಂದೆ ಈಗ ರಾಮ ಸಮಾಧಾನ ಮಾಡ್ತಾನೆ ಲಕ್ಷ್ಮಣನಿಗೆ. ಎಷ್ಟೊಂದು ಪ್ರೀತಿ ನೋಡಿ, ಅಣ್ಣನ ಮೇಲೆ ತಮ್ಮನಿಗೆ, ತಮ್ಮನ ಮೇಲೆ ಅಣ್ಣನಿಗೆ. ಈಗ ರಾಮ ಹೇಳ್ತಾನೆ, ಮರಗದಿರು ತಮ್ಮಯ್ಯ, ಆದುದಾಯಿತ್ತು, ಆದದ್ದಾಗೋಯ್ತು, ಸೀತೆ ಕಳೆದು ಹೋಗಿ ಆಯ್ತು, ಈಗ ಮರುಗಬೇಡ, ಅದರಿಂದ ಪ್ರಯೋಜನ ಏನಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ನಿಮ್ಮ ನಿಂತ ದೈವ ಮರುಳು ಮಾಡಿತ್ತು ಅಂತ ಹೇಳ್ತಾನೆ. ಇದು ಆಗಿದ್ದು ಆಗಿ ಹೋಯ್ತು, ಮತ್ತೆ ನಿಮ್ಮಿಬ್ಬರದ್ದು ತಪ್ಪಲ್ಲ, ಇದು ಆ ವಿಧಿ, ಆ ದೈವ ನಿಮಗೆ ಆ ತರ ಒಂದು ಮರಳು ಮಾಡ್ತು, ನಿಮ್ಮಲ್ಲಿ ಆ ಒಂದು ಮಾಯೆಯನ್ನ ಸೃಷ್ಟಿ ಮಾಡ್ತು, ಹಾಗಾಗಿ ನೀವಿಬ್ರು ಆ ತರ ಅವತ್ತು ವರ್ತಿಸಿದ್ರಿ, ಈಗ ಅದಕ್ಕೆ ಮರುಗಿ ಏನು ಪ್ರಯೋಜನ ಇಲ್ಲ ಅಂತ ಶ್ರೀರಾಮ ಹೇಳ್ತಾನೆ. ಇದು ಬಹಳ ನಿಜವಾದ ಮಾತು. ಯಾಕಂದ್ರೆ ಇಲ್ಲಿಂದ ಮುಂದೆ
ಅವರು ಕಿಷ್ಕಿಂಧೆಗೆ ಹೋದಾಗ ಒಂದು ಸನ್ನಿವೇಶ ಬರುತ್ತೆ. ಈಗ ಸೀತೆಯನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಅವಳು ಮೇಲಿಂದ ಕೆಳಗಡೆ ನೋಡ್ತಾ ಇದ್ದಾಳೆ. ಪುಷ್ಪಕ ವಿಮಾನದಲ್ಲಿ ರಾವಣ ಹೋಗ್ತಾ ಇರ್ತಾನೆ. ಅಲ್ಲಿ ಕೆಳಗಡೆ ಕೆಲವು ಜನ ಕೂತಿರೋದು ಅವಳಿಗೆ ಕಾಣಿಸುತ್ತೆ. ಅವಳೇನ್ ಅನ್ಕೊಳ್ತಾಳೆ, ನಾನೇನಾದ್ರೂ ಒಂದು ಸುಳಿವನ್ನ ಕೊಟ್ರೆ, ಅದು ಸಹಾಯ ಆಗತ್ತೆ ರಾಮ, ಲಕ್ಷ್ಮಣರಿಗೆ ನನ್ನನ್ನು ಹುಡುಕ್ಲಿಕ್ಕೆ ಅಂತ. ಅವಳು ತನ್ನ ಆಭರಣಗಳನ್ನೆಲ್ಲ ಒಂದು ಗಂಟು ಕಟ್ಟಿ ಕೆಳಗಡೆ ಎಲ್ಲ ಜನ ಕೂತಿರ್ತಾರಲ್ಲ ಅಲ್ಲಿ ಹಾಕ್ಬಿಡ್ತಾಳೆ. ಅದು ಯಾವ ಜಾಗ? ಕಿಷ್ಕಿಂಧೆ ಆಗಿರುತ್ತೆ. ಸುಗ್ರೀವ ಮತ್ತೆ ಅವನ ಸಹಚರರಿಗೆ ಆ ಒಂದು ಆಭರಣದ ಗಂಟು ಸಿಗುತ್ತೆ. ಅವ್ರು ಅದನ್ನ ಎತ್ತಿಟ್ಟಿರ್ತಾರೆ. ಮುಂದೆ ಯಾರಾದ್ರೂ ಬಂದಾಗ ಕೊಡಬಹುದು ಅಂತ. ಈಗ ರಾಮ, ಲಕ್ಷ್ಮಣರು ಮುಂದೆ ಸಹಾಯಕ್ಕಾಗಿ ಹೋದಾಗ ಸುಗ್ರೀವ ಆ ಆಭರಣದ ಗಂಟನ್ನ ಕೊಡ್ತಾನೆ. ಕೇಳ್ತಾನೆ, ಇದು ನಿನ್ನ ಪತ್ನಿಯದ ನೋಡು, ಸೀತೆಯದ ನೋಡು ಅಂತ ರಾಮನಿಗೆ ಹೇಳ್ತಾನೆ. ಆದ್ರೆ ರಾಮನಿಗೆ ಸೀತೆಯ ನೆನಪಿನಿಂದ ಅವನ ಕಣ್ಣು ತುಂಬ್ಕೊಂಡ್ ಬಿಡುತ್ತೆ. ಕಣ್ಣೆಲ್ಲ ಮಂಜಾಗ್ಬಿಟ್ಟು ಆ ಕಣ್ಣೀರಿನಿಂದ ಅವನಿಗೆ ಆಭರಣಗಳ ಗುರ್ತು ಹಿಡಿಲಿಕ್ಕೆ ಆಗೋದಿಲ್ಲ. ಆತ ಲಕ್ಷ್ಮಣನಿಗೆ ಕೊಡ್ತಾನೆ. ನೋಡಪ್ಪ, ಇದು ನಿನ್ನ ಅತ್ತಿಗೆ ಸೀತೆಯದ ನೋಡು ಅಂತ. ಆವಾಗ ಒಂದು ಸುಂದರ ಮಾತನ್ನ ಹೇಳ್ತಾನೆ ಲಕ್ಷ್ಮಣ, ಈ ಕಿವಿಯೋಲೆ, ಈ ಮೂಗುಬೊಟ್ಟಿದ್ಯಲ್ಲ, ಇದು ನನ್ನ ಅತ್ತಿಗೆದ ಅಂತ ನಾನ್ ಹೇಳಲಾರೆ. ಯಾಕಂದ್ರೆ ನಾನು ಯಾವತ್ತೂ ಅವಳ ಮುಖವನ್ನ ತಲೆ ಎತ್ತಿ ಅವಳ ಮುಖವನ್ನ ನೋಡ್ದವನೇ ಅಲ್ಲ. ಯಾವಾಗ್ಲೂ ತಲೆ ತಗ್ಗಿಸ್ಕೊಂಡು ಇದ್ದವನು. ಆದ್ರೆ ಈ ಕಾಲಂದುಗೆಗಳು, ಈ ಕಾಲ್ಗೆಜ್ಜೆಗಳಿದ್ದಾವಲ್ಲ, ಅದು ಮಾತ್ರ ನನ್ನ ಅತ್ತಿಗೆದೇ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ದಿನಾ ಅತ್ತಿಗೆಯ ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ ನಾನು ಇದನ್ನ ದಿನಾ ನೋಡಿದೀನಿ. ಈ ಕಾಲಂದಿಗೆಗಳು ನನ್ನ ಅತ್ತಿಗೆಯದೇ ಅಂತ ಹೇಳ್ತಾನೆ. ನೋಡಿ ಎಷ್ಟೊಂದು ಸುಂದರವಾದ ಅತ್ತಿಗೆ ಮೈದುನನ ಸಂಬಂಧ, ತಾಯಿ ಮಗನ ಸಂಬಂಧ ತರದ ಸಂಬಂಧ. ಅಷ್ಟು ಸುಂದರ ಸಂಬಂಧ ಇರುವವರು ಆ ಒಂದು ಕ್ಷಣದಲ್ಲಿ ಒಬ್ರ ಮೇಲೆ ಒಬ್ರು ಅನುಮಾನ ಪಡೋದು, ಸಿಟ್ಟು ಮಾಡ್ಕೊಳ್ಳೋದು, ಅಹಂಕಾರ ಪಟ್ಕೊಳ್ಳೋದು ಆಗ್ಬೇಕು ಅಂತಂದ್ರೆ ಅದು ವಿಧಿಯ ಆಟವೇ ಅಲ್ವಾ? ಅದಕ್ಕೆ ರಾಮ ಹೇಳ್ತಾನೆ, ಆದುದಾಯಿತು, ಬೇಸರ ಮಾಡ್ಕೋಬೇಡ, ಅದು ವಿಧಿ ನಿಮಗೆ ಆ ತರ ಮರಳು ಮಾಡ್ತು ಅಷ್ಟೇನೆ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಮಾತು ಮರೆಸಿ ಮುಂದೆ ಹೇಳ್ತಾನೆ, ಧನು ಪೇಳ್ದ ದಾರಿಯೊಳೆ ನಾವು ಬಂದಿಹೆವೆ ಅಂತ ಕೇಳ್ತಾನೆ. ಧನು ಅಂದ್ರೆ ಯಾರು? ಕಬಂದ ರಾಕ್ಷಸ. ಅವನು ಮೋಕ್ಷ ಸಿಕ್ಕುವ, ಅವನ ಹೊಸ ಜನ್ಮ ಸಿಕ್ಕುವ ಸಮಯದಲ್ಲಿ ಅವನು ಹೇಳಿದ್ದ ಅಲ್ವಾ, ಮುಂದೆ ಮಾತಂಗಾಶ್ರಮಕ್ಕೆ ಹೋಗಿ ಅಂತ ಕೇಳ್ತಾನೆ. ಇದು ಧನು ಹೇಳಿದ ದಾರಿಯಲ್ಲೇ ನಾವು ಬಂದಿದೀವ? ಶ್ರಮಣಿ ಆಶ್ರಮ ವಿದುವೆ, ಇದೇನೇ ಇರಬಹುದಾ? ಅವನು ಹೇಳಿದಂತಹ ಆ ಒಂದು ತಪಸ್ವಿನಿ ಆಶ್ರಮ ಅಂತ ರಾಮ ಕೇಳ್ತಾನೆ. ಮತ್ತೆ ಅಲ್ಲಿ ಶಬರಿಯನ್ನು ನೋಡಿದಾಗ ಅವನು ಹೇಳ್ತಾನೆ, ಅಗೋ ಲಕ್ಷ್ಮಣ, ಅತ್ತ ಆವುದೇ ಮರುಳು, ಅಗೋ ಲಕ್ಷ್ಮಣ, ಅಲ್ಲಿ ನೋಡು, ಆವುದೇ ಮರುಳು, ಯಾರೋ ಒಬ್ಳು ಹುಚ್ಚಿ ತರ ಇರೋಳಿದ್ದಾಳಲ್ಲ, ಯಾರಿರಬಹುದಿದು? ನಮ್ಮೆಡೆಗೆ ಬರುತ್ತಿಹುದು, ಏನಿದರ ಹುರುಳು ಅಂತ. ನಮ್ ಕಡೆಗೆ ಬರ್ತಾ ಇದ್ದಾಳೆ ಆ ಹುಚ್ಚಿ ತರ ಇರುವಂತಹ ಒಬ್ಬ ವ್ಯಕ್ತಿ. ಇದರ ಹುರುಳು ಅಂದ್ರೆ ಇದರಲ್ಲಿನ ನಿಜಾಂಶ ಏನಿರಬಹುದು ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ರು ಕಾಡಲ್ಲಿರೋದಲ್ವಾ, ಯಾರನ್ನೂ ನಂಬೋ ಆಗೋದಿಲ್ಲ. ಸುತ್ತಮುತ್ತಲಿರುವುದೆಲ್ಲ ರಾಕ್ಷಸರು, ಮಾಯಾವಿಗಳು. ಅವರು ಯಾವ ವೇಷದಲ್ಲಿ ಬಂದು ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಅವರಿಗೆ ಸಂಶಯ. ಲಕ್ಷ್ಮಣನಿಗೆ ತೋರಿಸ್ಬಿಟ್ಟು ಕೇಳ್ತಾನೆ, ಆವುದೇ ಮರುಳು, ನಮ್ ಕಡೆಗೆ ಬರ್ತಾ ಇದ್ದಾಳಲ್ಲ, ಇದರ ನಿಜಾಂಶ ಏನಿರಬಹುದು ಅಂತ ಲಕ್ಷ್ಮಣನಿಗೆ ಕೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಮರೆಗೆ ಬಾ ಅಣ್ಣಯ್ಯ, ನಾವು ಸ್ವಲ್ಪ ಬಚ್ಚಿಟ್ಕೊಳ್ಳೋಣ ಮರೆಯಲ್ಲಿ. ಪರೀಕ್ಷಿಸುವ ಮುನ್ನ ಮೊದಲು ಪರೀಕ್ಷೆ ಮಾಡೋಣ. ಇದು ನಿಜವಾದ ವ್ಯಕ್ತಿನ ಅಥವಾ ಯಾರಾದ್ರೂ ಮಾಯಾವಿ ಆಗಿರುವ ರಾಕ್ಷಸನ, ಏನ್ ಕತೆ ಅಂತ ನೋಡೋಣ. ಇದುರುಗಳೇ ನಾವಿದನು ಏನಹುದೋ ಬನ್ನ. ನಾವು ಹೋಗಿ ಮುಂದ್ಗಡೆ ಎದುರುಗೊಂಡ್ಬಿಟ್ಟು ನಾನು ರಾಮ ಲಕ್ಷ್ಮಣ ಅಂತ ಹೇಳ್ಬಿಟ್ರೆ ಏನ್ ಸಮಸ್ಯೆ ಆಗುತ್ತೋ. ಬನ್ನ ಅಂದ್ರೆ ತೊಂದರೆ, ಕಷ್ಟ. ನಾವು ಮುಂದೆ ಏನು ಕಷ್ಟಕ್ಕೆ ಸಿಲುಕೊಳ್ತೀವೋ ಹೇಳೋಕ್ ಆಗೋದಿಲ್ಲ. ಅದಕ್ಕೆ ಮೊದಲು ಪರೀಕ್ಷೆ ಮಾಡೋಣ ಅಂತ ಲಕ್ಷ್ಮಣ ಹೇಳ್ತಾನೆ. ಶಬರಿ ಏನ್ ಮಾಡ್ತಿರ್ತಾಳೆ? ಹೂ, ಹಣ್ಣು, ಹಂಪಲುಗಳನ್ನ ತಲೆ, ಕಂಕುಳು ಕೈಯಲ್ಲಿ ಕೊಂಡು ಬರುವಳು. ಅಂದ್ರೆ ಅವಳು ಹಣ್ಣು ಮುದುಕಿ, ಹೂವು, ತಳಿರು ಅಂದ್ರೆ ಚಿಗುರೆಲೆಗಳು ಮತ್ತೆ ಹಣ್ಣು ಹಂಪಲುಗಳನ್ನ ತಲೆ ಮೇಲೆ, ಕಂಕುಳು ಮತ್ತೆ ಕೈ, 3 ಕಡೆ ಹಿಡ್ಕೊಂಡು ಅಷ್ಟು ಹೊತ್ಕೊಂಡು ಅಲ್ಲಿ ಬರ್ತಾಳೆ. ಮುಂದೆ ಒಂದು ಸಾರಾಂಶವನ್ನ ನಾವು ನೋಡೋದಾದ್ರೆ, ಇಲ್ಲಿ ರಾಮ ಲಕ್ಷ್ಮಣನ್ಗೆ ಸಮಾಧಾನ ಮಾಡ್ತಾನೆ. ವಿಧಿಯ ಆಟ ಏನು, ನೀನ್ ಬೇಸರ ಪಟ್ಕೋಬೇಡ ಅಂತ. ಆಮೇಲೆ ಅವರು ಹಣ್ಣು ಮುದುಕಿ ಆಗಿರುವಂತಹ ಶಬರಿ ಬರುವುದನ್ನ ನೋಡ್ತಾರೆ. ಆದ್ರೆ ಅದು ನಿಜಕ್ಕೂ ಶಬರಿಯೋ ಅಥವಾ ಇನ್ಯಾರೋ ರಾಕ್ಷಸರೋ ಅನ್ನೋದು ಅವರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಅದರ ನಿಜಾಂಶವನ್ನ ನೋಡ್ಲಿಕ್ಕೆ ಸಲುವಾಗಿ ಅವರು ಮರೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ಈಗ ಶಬರಿ ಬರ್ತಾಳೆ. ಈಗ ಶಬರಿ ಅವಳಷ್ಟಕ್ಕೆ ಮಾತಾಡ್ಕೊತಾ ಇರ್ತಾಳೆ. ಆ ಹೂವು, ಹಣ್ಣು ಮತ್ತೆ ತಳಿರನ್ನ ತಗೊಂಡ್ ಬರ್ತಾ ಮಾತಾಡ್ಕೊಳ್ತಾ ಇರ್ತಾಳೆ. ರಾಮ ಬಾರದೆ ನನಗೇನೂ ತೋರದೆ, ನಾನು ಎಷ್ಟು ಕಾಲದಿಂದ ರಾಮನಿಗಾಗಿ ಕಾಯ್ತಾ ಇದ್ದೀನಿ. ರಾಮ ಬಂದಿಲ್ಲ, ಅವ್ನು ಬರ್ದೆ ನನ್ಗೇನೂ ತೋಚ್ತಾನೇ ಇಲ್ಲ, ಮುಂದೇನು ಮಾಡ್ಬೇಕು,
ಅಂತ. ಎಷ್ಟು ದಿನ ಕಾಯ್ಬೇಕು? ಯಾವಾಗ ಬರ್ತಾನೆ? ನನ್ಗೇನು ತೋಚ್ತಾನೆ ಇಲ್ಲ ಅಂತ ಹೇಳ್ತಾಳೆ. ಅವ ಸವಿದಲ್ಲದೆ ಸವಿಯಾಗಿದ್ ಅವ ಸವಿದಲ್ಲದೆ ಸವಿಯಾಗದ ಈ ಕಡು ಸವಿ ಹಣ್ಗಳನ್ನೇಗೆಯ್ವೆಂ ಅಂತ ಕೇಳ್ತಾಳೆ. ಈ ಕಡು ಸವಿ ಹಣ್ಗಳು ಅವಳು ಅವನಿಗಾಗಿ ಕಡು ಸವಿ ಅಂದ್ರೆ ಅತೀ ಸಿಹಿಯಾದ ಹಣ್ಗಳನ್ನೇ ತೆಗೆದಿರಿಸಿದಾಳೆ. ಆದ್ರೆ ಅದಿನ್ನೂ ಸವಿಯಾಗೋದು ಯಾವಾಗ ಅಂದ್ರೆ ರಾಮ ಸವಿದಾಗ ಅಂತ ಹೇಳ್ತಾಳೆ. ಅವ ಸವಿದಲ್ಲದೆ ಸವಿಯಾಗದ ಕಡು ಸವಿ ಹಣ್ಗಳನ್ನೇಗೆಯ್ವೆಂ, ನಾನ್ ದಿನಾ ತಗೊಂಡ್ ಬರ್ತೀನಿ, ಅವನು ಬರೋದಿಲ್ಲ, ತಿನ್ನೋದಿಲ್ಲ, ಈ ಹಣ್ಗಳನ್ನ ನಾನು ಏನ್ ಮಾಡ್ಲಿ ಅಂತ ಕೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಮಧುಕರ ಗೀತದ ಮಧು ಊರಿರುವಿ ಮಧುಪರ್ಕವ ನಾನಾರ್ಗೀವೆಂ ಅಂತ ಕೇಳ್ತಾಳೆ. ಮಧುಪರ್ಕ ಅಂತ ಹೇಳ್ತಾಳೆ ಇಲ್ಲಿ. ಮಧುಪರ್ಕ ಅಂತ ಹೇಳಿದ್ರೆ ಒಂದು ಪಾನೀಯ ಅದು. ಯಾರಾದ್ರೂ ಅತಿಥಿಗಳು ಬಂದಾಗ ಕೊಡೋಕೆ. ಅದ್ರಲ್ಲಿ ಏನೇನ್ ಹಾಕಿರ್ತಾರೆ? ಹಾಲು ಹಾಕಿರ್ತಾರೆ, ಮೊಸರು ಹಾಕಿರ್ತಾರೆ, ತುಪ್ಪ ಹಾಕಿರ್ತಾರೆ, ಜೇನುತುಪ್ಪವನ್ನ ಹಾಕಿರ್ತಾರೆ, ಮತ್ತೆ ಸಕ್ಕರೆಯನ್ನ ಹಾಕಿರ್ತಾರೆ. ಈ 5 ಹಾಕಿ ಮಧುಪರ್ಕ ಅನ್ನುವಂಥ ಒಂದು ಪಾನೀಯವನ್ನ ಮಾಡ್ತಾರೆ. ಅತಿಥಿಗಳು ಬಂದಾಗ ಅವರಿಗೆ ಕುಡಿಲಿಕ್ಕೆ ಕೊಡ್ಲಿಕ್ಕೆ. ಇದೇ ಸೇಮ್ ಹಾಕ್ಬಿಟ್ಟು ದೇವಸ್ಥಾನದಲ್ಲಿ ಪಂಚಾಮೃತ ಕೂಡ ಮಾಡ್ತಾರೆ. ಆಯ್ತಾ? ನೀವು ಕುಡ್ದಿರ್ಬೋದು ಪಂಚಾಮೃತನ. ಹಾಗೆ ಅದನ್ನ ಮಧುಪರ್ಕ ಅಂತಾನೂ ಹೇಳ್ತಾರೆ, ಅತಿಥಿಗಳು ಬಂದಾಗ ಕೊಡ್ಲಿಕ್ಕೆ. ಅದರಲ್ಲಿ ಹೇಳ್ತಾಳೆ, ಮಧುಕರ ಗೀತದ ಮಧು ಊರಿರುವ ಅಂದ್ರೆ, ಮಧುಕರ ಅಂದ್ರೆ ದುಂಬಿ. ದುಂಬಿಗಳು ಗುಯ್ ಅಂತ ಹಾಡು ಹೇಳ್ಕೊಂಡು ಸಂಗ್ರಹ ಮಾಡಿರುವಂತಹ ಸಿಹಿಯಾದ ಜೇನು ತುಂಬಿರುವಂತಹ ಈ ಮಧುಪರ್ಕ. ಬೇರೆದು ಇದೆ, ಹಾಲು, ಸಕ್ಕರೆ, ತುಪ್ಪ ಎಲ್ಲ ಇದೆ. ಅವಳು ಇಲ್ಲಿ ಜೇನು ಬಗ್ಗೆ ಹೇಳ್ತಾಳೆ. ಆ ಜೇನು ತುಂಬಿರುವಂತಹ ಈ ಮಧುಪರ್ಕವನ್ನ ನಾನಾರ್ಗೀವೆಂ, ನಾನು ಯಾರಿಗ್ ಕೊಡ್ಲಿ ರಾಮ ಬರ್ಲಿಲ್ಲ ಅಂದ್ರೆ ಅಂತ ಹೇಳ್ತಾಳೆ. ಮತ್ತೆ ಹೇಳ್ತಾಳೆ, ರಾಮ ಬಾರದೆ ನನ್ಗೇನು ತೋಚ್ತಾ ಇಲ್ಲ ಅಂತ. ಬಾ ರಾಮ, ಬಾ ರಾಮ, ಬಾರೈ ರಾಮ, ಬಾ ಬಾ ಅಂತ ಒಂದೇ ಸಮನೆ ರಾಮನನ್ನ ಧ್ಯಾನ ಮಾಡ್ತಾಳೆ. ಬಾ ಬಾ ಬಗೆ ಇರುಳಿನ ಪೆರೆಯೇ ಅಂತ ಹೇಳ್ತಾಳೆ. ಅಂದ್ರೆ ಬಗೆ ಅಂದ್ರೆ ಮನಸ್ಸು. ಆ ಮನಸ್ಸು ಕತ್ತಲಾಗಿದೆ. ಆ ಕತ್ತಲನ್ನ ಬೆಳಗುವಂತ ಪೆರೆ ಅಂದ್ರೆ ಚಂದ್ರ, ನನ್ನ ಮನಸ್ಸನ್ನ ಬೆಳಗು ಅಂತ ರಾಮನಿಗೆ ಹೇಳ್ತಾಳೆ. ಕೋ ಹಣ್ಗಳ, ಕೋ ಅಂದ್ರೆ ತೆಗೆದುಕೋ ಹಣ್ಗಳ, ಕೋ ಹೂಗಳ, ಈ ಹೂಗಳನ್ನ ತೆಗೆದುಕೋ ನೀನು, ಎಲ್ಲವನ್ನೂ ತೆಗೆದುಕೋ, ಎನ್ನೊಳ ಮೊರೆಯೇ ರಾಮ ಬಾರದೆ ನನಗೇನು ಸೇರದೆ ಅಂತ ಹೇಳ್ತಾಳೆ. ಒಳ ಮೊರೆಯೇ ಅಂದ್ರೆ ಅವಳ ಮನಸ್ಸಿನ ಒಳಗಿರುವಂತ ಕೂಗು ಯಾರದ್ದು? ರಾಮನನ್ನ ನೋಡ್ಬೇಕು. ಅವಳ ಮನಸ್ಸಿನ ಪ್ರಾರ್ಥನೆ ಏನು? ರಾಮನನ್ನ ನೋಡ್ಬೇಕು. ಹಾಗೆ ಹೇಳ್ತಾಳೆ, ನನ್ನೊಳ ಮೊರೆಯೇ, ನನ್ನ ಮನಸ್ಸಿನಲ್ಲಿರುವಂತ ಕೂಗು ರಾಮನನ್ನ ನೋಡ್ಬೇಕು ಅಂತ. ನೀನು ಬಾ ರಾಮ, ಇದೆಲ್ಲ ತಗೋ, ಹೂ ತಗೋ, ಹಣ್ಣು ತಗೋ, ಎಳೆ ಚಿಗುರುಗಳನ್ನ ತಗೋ, ನೀನ್ ಬರ್ದೆ ನನ್ಗೇನೂ ಗೊತ್ತಾಗ್ತಾ ಇಲ್ಲ, ಏನೂ ತೋಚ್ತಾ ಇಲ್ಲ ಅಂತ ಒಂದೇ ಸಮನೆ ರಾಮನ ಧ್ಯಾನವನ್ನ ಶಬರಿಯಲ್ಲಿ ಮಾಡ್ತಾ ಇದ್ದಾಳೆ. ಹಾಗೆ ಮಾಡ್ತಾ ಪರ್ಣಶಾಲೆಯೊಳಗೆ ಹೋಗ್ತಾಳೆ. ಈಗ ಇವರಿಗೆ ಗೊತ್ತಾಗತ್ತೆ ಇದು ಶಬರಿನೇ. ಅವಳ ಆ ಒಂದು ಪ್ರೀತಿಯ ಧ್ಯಾನದಿಂದ ಅವರಿಗೆ ಗೊತ್ತಾಗತ್ತೆ ಇದು ಯಾರು ರಾಕ್ಷಸರಲ್ಲ, ಇದು ಶಬರಿಯೇ ಅಂತ ಗೊತ್ತಾಗತ್ತೆ. ಈಗ ಅವರು ಕಾಣಿಸ್ಕೊಳ್ತಾರೆ. ಆಯ್ತಾ? ಇಲ್ಲಿ ಅದರ ಸಾರಾಂಶವನ್ನ ನೋಡೋ ಅವಶ್ಯಕತೆ ಇಲ್ಲ, ಆಗ್ಲೇ ನೋಡಿದ್ವಿ. ಅವಳು ಈ ಮಧುಪರ್ಕವನ್ನ ಯಾರಿಗೆ ಕೊಡ್ಲಿ, ಹಣ್ಣನ್ನ ಯಾರಿಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ರಾಮನಿಗೆ ಬಾ, ಹಣ್ಣನ್ನ ತೆಗೆದುಕೋ, ನನ್ನ ಮನಸ್ಸಿನ ഇരുಳನ್ನ ಬೆಳಗುವಂತ ಚಂದ್ರಮ ನೀನು ಬಾ ಅಂತ ರಾಮನನ್ನ ಕರೀತಾಳೆ. ಇವಾಗ ಇವರು ಹೋಗ್ತಾರೆ. ರಾಮ ಅವಳ ಬಗ್ಗೆ ಹೇಳ್ತಾನೆ, ಎನಗಿನಿತು ಹಂಬಲಿಪ ಈ ಜಟಿಲ ಕಬರಿ, ಆ ಉದರ ಮುಖ ನೊರೆದ ಶ್ರಮಣಿ ಈ ಶಬರಿ ಅಂತ ಹೇಳ್ತಾನೆ. ನನಗೆ ಇಷ್ಟು ಹಂಬಲಿಸ್ತಾ ಇರುವಂತಹ ಜಟಿಲ ಕಬರಿ ಅಂದ್ರೆ ಏನು? ತುರುಬು. ಜಟಿಲ ಕಬರಿ ಅಂದ್ರೆ ಜಡೆಗಟ್ಟಿದ ತುರುಬು ಅಂದ್ರೆ ಏನು? ಮೇಲ್ಗಡೆ ಹೀಗೆ ಕೂದಲೆಲ್ಲ ಗಂಟು ಹಾಕೊಳ್ತಾರಲ್ಲ, ಅದನ್ನ ತುರುಬು ಅಂತ ಹೇಳ್ತಾರೆ. ಆದ್ರೆ ಅವಳು ಸರಿಗೆ ತಲೆ ಬಾಚಿಲ್ಲ. ಮೊದ್ಲಿಗೆ ಮುದುಕಿ ಆಗಿದ್ದಾಳೆ, ಅವಳಿಗೆ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ರಾಮನನ್ನ ನೋಡೋದೊಂದೇ ಅವಳ ಯೋಚನೆ. ಹಾಗಾಗಿ ಆ ಒಂದು ಚಿಂತೆಯಲ್ಲಿ ಅವಳು ತಲೆ ಕೂದಲನ್ನ ಸರಿಗೆ ಬಾಚ್ಕೊಂಡಿಲ್ಲ, ಅವೆಲ್ಲ ಜಡೆಗಟ್ಟಿ ಬಿಟ್ಟಿದೆ. ಆ ಜಟಿಲ ಕಬರಿ ಅಂತ ಇಲ್ಲಿ ರಾಮ ಅವಳಿಗೆ ಹೇಳ್ತಾನೆ. ನನ್ಗೆ ಇಷ್ಟೊಂದು ಹಂಬಲಿಸ್ತಿದ್ದಾಳಲ್ಲ, ಆ ಉದರ ಮುಖ ನೊರೆದ ಶ್ರಮಣಿ ಶಬರಿ ಅಂತ ಹೇಳ್ತಾನೆ. ಉದರ ಮುಖ ಅಂದ್ರೆ ಯಾರು? ನಾವು ಇಲ್ಲಿ ಪೂರ್ವಕಥೆಯಲ್ಲಿ ನೋಡಿದೀವಿ, ಕಬಂಧನಿಗೆ ಉದರ ಮುಖ ಅಂತ ಹೇಳ್ತಾನೆ. ಅವನು ಹೇಳಿದ್ದ ಅಲ್ವಾ ಮುಂದೆ ಶಬರಿ ಇದ್ದಾಳೆ ಅಂತ. ಅವನು ಹೇಳಿದಂತ ಶಬರಿ, ತಪಸ್ವಿನಿ ಶಬರಿ ಇವಳೆ, ನನಗಾಗಿ ಎಷ್ಟು ಹಂಬಲಿಸ್ತಾ ಇದ್ದಾಳೆ ಅಂತ ರಾಮ ಹೇಳ್ತಾನೆ. ಉಪಕಾರ ವಿನಿತಿಲ್ಲ ಈಕೆಗೆನ್ನಿಂದ, ನನ್ನಿಂದ ಅವಳಿಗೆ ಏನೂ ಉಪಕಾರ ಆಗ್ಬೇಕಾಗಿಲ್ಲ, ನನ್ನನ್ನು ನೋಡೂ ಇಲ್ಲ ಅವಳು, ಆದ್ರೂ ಆದಡೆಯು ನೆನೆಯುತ್ತಿಹಳೆನ್ನ ಅರ್ತಿಯಿಂದ, ಅಂದ್ರೆ ನನ್ನನ್ನ ಇಷ್ಟು ಪ್ರೀತಿ, ಅರ್ತಿ ಅಂದ್ರೆ ಪ್ರೀತಿ, ನನ್ನನ್ನ ಇಷ್ಟು ಪ್ರೀತಿಯಿಂದ ಅವಳು ನನ್ನನ್ನ ನೆನೆಸ್ಕೊಳ್ತಾ ಇದ್ದಾಳೆ. ನನ್ನನ್ನು ನೋಡಿಲ್ಲ, ನಾನು ಯಾರಂತ ಗೊತ್ತಿಲ್ಲ ಅವಳಿಗೆ, ನಾನು ಅವಳಿಗೇನು ಉಪಕಾರನೂ ಮಾಡಿಲ್ಲ, ಆದ್ರೂ ನನ್ನನ್ನ ಇಷ್ಟೊಂದು
ನೆನೆಯುತ್ತಿಹಳ್ ಏನನ್ನ ಈ ಅರ್ತಿಯಿಂದ, ಈ ಪ್ರೀತಿಯಿಂದ ನನ್ನನ್ನ ನೆನೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ನಾಚುವಿನಿ ಪೂಜ್ಯಯಿ ನಲುಮೆಯಿಂದ, ಅವಳ ಇಷ್ಟು ಪ್ರೀತಿಯನ್ನು ನೋಡಿ ನನಗೆ ನಾಚಿಕೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಇದು ನಮಗೂ ಆಗತ್ತೆ ಅಲ್ವಾ? ನಮ್ಗೆ ಯಾರಾದ್ರೂ ನಮ್ಮಿಂದ ಒಂದು ಉಪಕಾರ ಪಡ್ಕೊಳ್ಳೋದಿದ್ರೆ ಅದು ಇಲ್ಲ. ಯಾರಾದ್ರೂ ನಿರ್ವ್ಯಾಜ ಪ್ರೀತಿಯನ್ನ, ಯಾರೋ ಮೂರನೇವ್ರು ನಮ್ಮ ಬಗ್ಗೆ ಬಹಳ ಪ್ರೀತಿಯನ್ನ ತೋರಿಸಿದಾಗ ನಮ್ಗೊಂಥರ ಶೈನೆಸ್ ಅನ್ಸುತ್ತೆ ಅಲ್ವಾ? ಏನೂ ಮಾಡ್ಲಿಲ್ಲಲ್ಲ ಇವ್ರಿಗೇನೊಂದು ಉಪಕಾರನೂ ಮಾಡಿಲ್ಲಲ್ಲ, ನಮ್ಮ ಬಗ್ಗೆ ಯಾಕೆ ಇಷ್ಟು ಪ್ರೀತಿ ತೋರಿಸ್ತಾರೆ ಇವರು ಅಂತ ಒಂದು ಸಣ್ಣ ಸಂಕೋಚ ಆಗತ್ತಲ್ಲ ನಮ್ಗೆ. ಅದನ್ನ ಇಲ್ಲಿ ರಾಮ ಹೇಳ್ತಾನೆ. ನನ್ನಿಂದ ಅವಳಿಗೆ ಏನೂ ಆಗ್ಬೇಕಾಗಿಲ್ಲ, ಆದ್ರೂ ನನ್ಗಿಷ್ಟು ಪ್ರೀತಿ ತೋರಿಸ್ತಾ ಇದ್ದಾಳಲ್ಲ, ನನ್ಗೊಂಥರ ಸಂಕೋಚ ಆಗ್ತಾ ಇದೆ ಅಂತ ರಾಮ ಹೇಳ್ತಾನೆ. ಅವಾಗ ಲಕ್ಷ್ಮಣ ಹೇಳ್ತಾನೆ, ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ, ಇನ್ನು ನೋಡಿದ ಬಳಿಕ ಏನಪ್ಪಳೋ ವೃದ್ಧೆ ಅಂತ ಹೇಳ್ತಾನೆ. ಅಂದ್ರೆ ರಾಮನನ್ನ ನೋಡೇ ಇಲ್ಲ ಅವಳು, ರಾಮ ಹೆಂಗಿರ್ತಾನೆ ಅಂತನೂ ಅವಳಿಗೆ ಗೊತ್ತಿಲ್ಲ. ಆದ್ರೂ ಇಷ್ಟೊಂದು ಮರುಳಾಗಿದ್ದಾಳೆ, ಹುಚ್ಚಿ ತರ ಆಗಿದ್ದಾಳೆ. 3 ಹೊತ್ತು ರಾಮನಾಮವನ್ನ ಜಪ ಮಾಡ್ತಾಳೆ, ದಿನಾ ರಾಮನಿಗಾಗಿ ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾಳೆ. ಇನ್ನು ನೋಡ್ದೇನೆ ನಿನ್ನ ಬಗ್ಗೆ ಇಷ್ಟು ಹುಚ್ಚಳಾಗಿದ್ದಾಳಲ್ಲ, ನಿನ್ನನ್ನ ಪ್ರತ್ಯಕ್ಷವಾಗಿ ನೋಡಿದಾಗ ಇವಳಲ್ಲಿ ಏನು ಆಗಬಹುದು, ಏನೇನು ಯೋಚನೆಗಳು ಬರ್ಬೋದು, ಹೇಗೆ ಇವಳು ಆ ನಡ್ಕೊಳ್ಬೋದು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ರೂಪಕ್ಕೂ ನಾಮಮಿಗಿಲಾತ್ಮ ಸುರಭಿಯದು ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು ಅಂತ ಹೇಳ್ತಾನೆ. ಅಂದ್ರೆ ರೂಪಕ್ಕೂ ನಾಮ ಮಿಗಿಲು ಅಂತ ಹೇಳ್ತಾನೆ. ನನ್ನನ್ನು ನೋಡಿಲ್ಲ ಅವಳು, ಅವಳ ಗುರುಗಳು ಹೇಳಿದ್ದಾರೆ ರಾಮ ಬರ್ತಾನೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವಳಿಗೆ ನನ್ನ ರೂಪಕ್ಕಿಂತ ನನ್ನ ನಾಮ ಅವಳು ಮನಸ್ಸಲ್ಲಿ ತುಂಬಿಕೊಂಡಿದ್ದಾಳಲ್ಲ ಅದೇ ಹೆಚ್ಚಿನದು, ಆತ್ಮ ಸುರಭಿಯದು ಅಂತ ಹೇಳ್ತಾನೆ. ಸುರಭಿ ಅಂದ್ರೆ ಏನು? ಕಾಮಧೇನು. ಅವಳ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಒಂದು ರಾಮನ ಒಂದು ನಾಮ, ಬೇಡಿದ್ದನ್ನೆಲ್ಲ ಕೊಡುವ ಕಾಮಧೇನು ರಾಮ ಅನ್ನುವಂಥ ಒಂದು ಭಾವನೆ. ಅಥವಾ ಸುರಭಿ ಅಂದ್ರೆ ಕಂಪು ಅಂತನೂ ಆಗತ್ತೆ. ಅವಳ ಮನಸ್ಸಲ್ಲಿ ತುಂಬಿಕೊಂಡಿರುವಂಥ ರಾಮನಾಮದ ಕಂಪು ಅದು ಮಾತ್ರ ಇದೆ. ನನ್ನ ರೂಪದ ಬಗ್ಗೆ ಅವಳಿಗೆ ಗೊತ್ತಿಲ್ಲ, ಅವಳು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾ ಇಲ್ಲ. ರೂಪಕ್ಕೂ ನಾಮ ಮಿಗಿಲ್ ಆತ್ಮ ಸುರಭಿಯದು, ಅವಳು ಮನಸ್ಸಿನಲ್ಲಿ ತುಂಬಿಕೊಂಡಿರುವಂತಹ ಒಂದು ರಾಮನಾಮದ ಭಾವ ಅಂತ ಇಲ್ಲಿ ರಾಮ ಹೇಳ್ತಾನೆ. ಎನ್ನ ಕಾಣುತ್ತಲಿವಳ ಬೆರಗು ತಿಳಿಯುವುದು ಅಂತ ಹೇಳ್ತಾನೆ. ನನ್ನನ್ನು ನೋಡಿಲ್ಲ ಅವಳು ಇಷ್ಟು ದಿನ, ಈಗ ನನ್ನನ್ನು ನೋಡ್ತಾಳಲ್ಲ, ಆಮೇಲೆ ಅವಳ ಬೆರಗು ತಣ್ಣಗಾಗತ್ತೆ, ಅವಳು ತಿಳಿ ಆಗ್ತಾಳೆ ನನ್ನನ್ನು ನೋಡಿದ್ಮೇಲೆ. ಈಗ ನನ್ನನ್ನು ನೋಡಿಲ್ಲ ಅವಳು, ನನ್ನ ನಾಮವನ್ನ ಮನಸ್ಸಿನಲ್ಲಿ ತುಂಬಿಕೊಂಡು, ನಾನೇ ಒಂದು ರಾಮನಾಮವೇ ಒಂದು ಕಾಮಧೇನು ಅಂತ ತಿಳ್ಕೊಂಡು ಆ ರಾಮನಾಮದ ಕಂಪಿನಲ್ಲಿ ಅವಳು ಬದುಕ್ತಾ ಇದ್ದಾಳೆ. ನನ್ನನ್ನು ನೋಡಿದ ಮೇಲೆ ಅವಳ ಒಂದು ಈ ಉತ್ಸಾಹ, ಈ ಎಕ್ಸೈಟ್ಮೆಂಟ್ ಇದೆಯಲ್ಲ, ಕ್ರಮೇಣ ತಣ್ಣಗಾಗತ್ತೆ, ಅದು ತೃಪ್ತಿ ಪಡ್ತಾಳೆ ಅವಳು ಅಂತ ಹೇಳಿ ಇಲ್ಲಿ ರಾಮ ಹೇಳ್ತಾನೆ. ಈಗ ಲಕ್ಷ್ಮಣ ಹೇಳ್ತಾನೆ, ನಿತ್ಯ ನೋಡುತ್ತಲಿಹೆನು ಬೆರಗು ತಣಿಯದಿದೆ, ಪರಿಕಿಸುವ ಬಾಯಿದನು ಶ್ರಮಣಿಯಾಶ್ರಮದೆ ಅಂತ. ನಿತ್ಯ ನೋಡುತ್ತಲಿಹೇನು, ನಾನು ಹುಡ್ದಾಗಿಂದ ನಿನ್ನನ್ನು ದಿನ ನೋಡ್ತಾ ಇದ್ದೀನಿ ಅಣ್ಣ, ಬೆರಗು ತಣಿಯದಿದೆ, ನನಗೆ ಆ ಒಂದು ಬೆರಗು, ಕುತೂಹಲ, ನಿನ್ನನ್ನು ನೋಡುವಂತ ಒಂದು ಆಸೆ ಅದು ತೃಪ್ತಿನೇ ಆಗ್ತಾ ಇಲ್ಲ, ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಇನ್ನು ಇವಳ ಪಾಡೇನು, ನಿನ್ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾಳಲ್ಲ, ನೋಡೋಣ, ಪರಿಕಿಸುವ ಬಾಯಿದನು ಶ್ರಮಣಿ ಆಶ್ರಮದೆ, ಅವಳ ಆಶ್ರಮಕ್ಕೆ ಹೋಗಿ ಹೇಗೆ ನಿನ್ನನ್ನು ನೋಡಿ ಹೇಗೆ ಪ್ರತಿಕ್ರಿಯೆ ಮಾಡ್ತಾಳೆ, ಅವಳ ಒಂದು ಉತ್ಸಾಹ ಸ್ವಲ್ಪ ತಣ್ಣಗಾಗತ್ತಾ, ಅವಳು ಒಂದು ಹತೋಟಿಗೆ ಬರ್ತಾಳ, ಅವಳು ಹುಚ್ಚು ಕಡಿಮೆ ಆಗತ್ತಾ, ಇದರಿಂದ ಹೇಗೆ ಪ್ರತಿಕ್ರಿಯೆ ಮಾಡ್ತಾಳೆ ಅನ್ನೋದನ್ನ ನೋಡೋಣ ಅಣ್ಣ, ಹೋಗೋಣ ಅಂತ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ. ಹೀಗೆ ಇಲ್ಲಿ ಅವರು ಶಬರಿಯನ್ನ ನೋಡ್ತಾನೆ. ರಾಮ ಹೇಳ್ತಾನೆ, ನನಗಾಗಿ ಇಷ್ಟೊಂದು ಹಂಬಲಿಸ್ತಾಳಲ್ಲ, ನನಗೆ ಸಂಕೋಚ ಆಗ್ತಾ ಇದೆ ಅಂತ. ಅವಾಗ ಲಕ್ಷ್ಮಣ ಹೇಳ್ತಾನೆ, ನಿನ್ನನ್ನು ನೋಡಿದಾಗ ಇನ್ನು ಹೇಗೆ ಪ್ರತಿಕ್ರಿಯಿಸ್ಬೋದು ಅವಳು ಅಂತ. ರಾಮ ಹೇಳ್ತಾನೆ, ನನ್ನ ರೂಪಕ್ಕಿಂತಾಗಿ ನನ್ನ ನಾಮವನ್ನ ಅವಳು ನೆಚ್ಕೊಂಡಿದ್ದಾಳೆ, ನನ್ನನ್ನು ನೋಡಿದಾಗ ಅವಳು ಸಮಾಧಾನ ಆಗ್ತಾಳೆ ಅಂತ. ಹಾಗೆ ಪರೀಕ್ಷೆ ಮಾಡೋಣ ಅಂತ ಇಬ್ರು ಆಶ್ರಮದ ಒಳಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾರೆ. ರಾಮ ಹೇಳ್ತಾನೆ, ನಡೆ ಮುಂದೆ ಲಕ್ಷ್ಮಣ ಅಂತ. ಲಕ್ಷ್ಮಣ ಹೇಳ್ತಾನೆ, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ, ಮೊದಲ ದಟ್ಟಿಗೆ ನೀನು, ಬಳಿಕ ನಾನು ಅಂತ. ಇಲ್ಲಿ ರಾಮ ಹೇಳ್ತಾನೆ, ಹೋಗೋಣ, ಮುಂದೆ ಹೋಗು ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ವನವಾಸದಲ್ಲಿ ಅವ್ರು ಹೋಗ್ತಾ ಇದ್ದಿದ್ದೆ ಹಾಗೆ. ಲಕ್ಷ್ಮಣ ಯಾವಾಗ್ಲೂ ಮುಂದೆ ಹೋಗ್ತಾ ಇದ್ದ. ದಾರಿಯಲ್ಲಿ ಏನಾದ್ರೂ ತೊಂದರೆಗಳಿದ್ರೆ, ಕಲ್ಲು ಮುಳ್ಳುಗಳಿದ್ರೆ ಅಥವಾ ಇನ್ಯಾವುದೇ ಪ್ರಾಣಿಗಳ ಭಯ ಇದ್ರೆ ಅವನು ಮೊದಲು ಅದನ್ನ ನಿವಾರಿಸ್ತಿದ್ದ. ಲಕ್ಷ್ಮಣನ ಹಿಂದೆ ಸೀತೆ ಇರ್ತಾ ಇದ್ಲು, ಸೀತೆ ಹಿಂದೆ ರಾಮ ಇರ್ತಾ ಇದ್ದ. ಹಾಗೆ ಸೀತೆಗೆ ಅವರಿಬ್ರು ರಕ್ಷಣೆಯಾಗಿ ಹೋಗ್ತಾ ಇದ್ರು.
ಹಾಗೆ ಅದೇ ಅಭ್ಯಾಸದ ಮೇಲೆ ರಾಮ ಹೇಳ್ತಾನೆ, "ನಡೆ ಮುಂದೆ ಲಕ್ಷ್ಮಣ, ಮುಂದೆ ಹೋಗು" ಅಂತ. ಆದ್ರೆ ಲಕ್ಷ್ಮಣ ಹೇಳ್ತಾನೆ, "ಇಂದು ನೀನೇ ಮುಂದೆ, ಇವತ್ತು ನೀನು ಮುಂದೆ ಹೋಗ್ಬೇಕು. ನಾನು ಹಿಂದಿರ್ತೀನಿ. ಯಾಕಂದ್ರೆ ಮೊದಲ ದಿಟ್ಟಿಗೆ ನೀನು, ಬಳಿಕ ನಾನು." ಯಾಕಂದ್ರೆ ಶಬರಿ ಯಾರನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾಳೆ? ರಾಮನನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾಳೆ. ಹಾಗಾಗಿ ಅವಳು ಖುಷಿಯಾಗ್ಲಿ, ಅವಳ ದೃಷ್ಟಿಗೆ ನೀನೇ ಮೊದಲು ಬೀಳ್ಬೇಕು. ಹಾಗಾಗಿ ನೀನು ಮುಂದೆ ಹೋಗು ಅಂತ ಇಲ್ಲಿ ಲಕ್ಷ್ಮಣ ಹೇಳ್ತಾನೆ. ಅವರು ಹೊರಡ್ತಾರೆ. ಈಗ ಇಲ್ಲಿ ಅವರ ಆಶ್ರಮದ ಒಳಗೆ ಏನು ಒಂದು ಸಂದರ್ಭ ಇದೆ ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾರೆ. ವಿಶಾಲವಾದ ಶಬರಿ ಆಶ್ರಮ ತೋರುತ್ತೆ. ಅಲ್ಲಿ ದೂರದಲ್ಲಿ ಹಿಂಬದಿಗೆ ವೇದಿ ಇದೆ. ವೇದಿ ಇದೆ ಅಂದ್ರೇನು? ಹೋಮ ನಡೆಯುವಂತಹ ಸ್ಥಳ. ಯಜ್ಞಕುಂಡ ಎಲ್ಲ ಇರುತ್ತಲ್ಲ, ಅದು ನಡೆಯುವಂತ ಸ್ಥಳ. ಅದು ಋಷಿ ಆಶ್ರಮ ಆಗಿರೋದ್ರಿಂದ ಅಲ್ಲಿ ಈಗಲೂ ಋಷಿಗಳಿದ್ದಾರೆ. ದಿನ ಹೋಮ ಹವನಗಳನ್ನ ನಡೆಸ್ತಾರೆ. ಹಾಗಾಗಿ ಅಲ್ಲಿ ವೇದಿ ಇದೆ. ಅದರ ಸುತ್ತ ಸಿದ್ಧರು ಅಂದ್ರೆ ತಪಸ್ಸುಗಳು ಅಲಂಕರಿಸಿ ಹೋದ ಹೂವು ಇನ್ನೂ ಬಾಡದಂತಿದೆ. ಆಮೇಲೆ ವೇದಿಯಲ್ಲಿ ಅಗ್ನಿ ಹೊಗೆಯಾಡ್ತಾ ಇದೆ ಅಂತ. ಅಂದ್ರೆ ಇವತ್ತು ಯಜ್ಞವನ್ನ ಮಾಡಿದ್ದಾರೆ, ಅಲ್ಲಿ ಅಗ್ನಿ ಹೊಗೆ ಆಡ್ತಾ ಇದೆ. ಶಬರಿ ನಿನ್ನೆ ರಾಮನಿಗೆಂದು ಆರಿಸಿ ತಂದ ಈಗ ಬಾಡಿ ಹೋಗಿರುವ ಹೂ, ಹಣ್ಣು, ತಳಿರುಗಳನ್ನು ವಿಂಗಡಿಸುತ್ತಾ ಅವುಗಳ ಜಾಗದಲ್ಲಿ ಹೊಸದನ್ನ ಇಡುತ್ತಿದ್ದಾಳೆ. ಅವಳೇನ್ ಮಾಡ್ತಾಳೆ? ದಿನಾ ಹೊಸದನ್ನ ತರ್ತಾಳೆ. ಈಗಷ್ಟೇ ನೋಡಿದ್ವಲ್ಲ ನಾವು, ಅವಳು ತಲೆ ಮೇಲೆ, ಕಂಕಳಲ್ಲಿ, ಕೈಯಲ್ಲಿ ಹೂವು, ಹಣ್ಣು, ತಳಿರನ್ನ ಹಿಡ್ಕೊಂಡು ಹೋದ್ಲಲ್ವಾ? ಹಳೆದನ್ನೆಲ್ಲ ಬದಿಗಿರಿಸಿ ಅದೇ ಜಾಗದಲ್ಲಿ ಇಲ್ಲಿ ಶಬರಿ ಹೊಸ ಹೂವು, ಹಣ್ಣು ಮತ್ತೆ ಚಿಗುರನ್ನ ರಾಮನಿಗಾಗಿ ಅಣಿಗೊಳಿಸ್ತಾ ನಿನ್ನಿನ ಹೂವು, ಹಣ್ಣು, ಚಿಗುರುಗಳಿಗೆ ಹೇಳ್ತಾಳೆ. ಚಿಗುರಿಗೆ ಹೇಳ್ತಾಳೆ. ಚೆಂದಳಿರು ಅಂದ್ರೆ ಕೆಂಪಾದ ಚಿಗುರು. ಅವಳು ನಿನ್ನೆ ದಿನ ತಂದಂತ ಆ ಚಿಗುರಿಗೆ ಅವಳು ಹೇಳ್ತಾಳೆ, ನಿನ್ನೆಳಮೆ ಮೃದುತೆಯನು ಅವನ ಸ್ಪರ್ಶಕ್ಕೆ ತೆರದೆ ಬರಿಗಾಳಿಗಾರಿರುವ ನಿನ್ನೆ ಚೆಂದಳಿರೆ ಅಂತ ಹೇಳ್ತಾಳೆ. ಎಷ್ಟು ನಿನ್ನ ಎಳೆತನ, ಆ ಮೃದುತನ ಇತ್ತಲ್ಲ, ಅದು ರಾಮನ ಸ್ಪರ್ಶಕ್ಕೆ ಸಿಗ್ಬೇಕಾಗಿತ್ತು. ಸಾರ್ಥಕ ಆಗ್ಬೇಕು ಅಂದ್ರೆ ಬಹುಶಃ ಅದು ರಾಮನಿಗೆ ಕೂತ್ಕೊಳ್ಳಿಕ್ಕೆ ಆಸನ ಆಗ್ಲಿ ಅಂತ ಎಳೆಯ ಚಿಗುರುಗಳನ್ನ ಅವಳು ತಂದಿರಬೇಕು. ಆದ್ರೆ ರಾಮ ಬರ್ಲಿಲ್ಲ. ಅದು ಒಣಗಿ ಹೋಯ್ತು, ಬರೀ ಗಾಳಿಗೆ ಒಣಗಿ ಹೋಯ್ತು. ಅದಕ್ಕೆ ಹೇಳ್ತಾಳೆ, ನೀನ್ ಎಷ್ಟು ಮೃದುವಾಗಿದ್ರೇನು, ಎಳೆಯದಾಗಿದ್ರೇನು, ರಾಮ ನಿನ್ನನ್ನು ಮುಟ್ಲಿಲ್ವಲ್ಲ, ಅವನ ಸ್ಪರ್ಶಕ್ಕೆ ನೀನು ಸಿಗ್ಲಿಲ್ವಲ್ಲ, ಹಾಗೆ ಒಣಗಿ ಹೋಗಿ ಬಿಟ್ಟಿಯಲ್ಲ ನಿನ್ನೆಯ ಕೆಂಪಾದ ಚಿಗುರೆ, ಏನು ಪ್ರಯೋಜನ ನಿನ್ನಿಂದ ಅಂತ ಹೇಳ್ತಾಳೆ. ಮತ್ತೆ ಹೂವಿಗೆ ಹೇಳ್ತಾಳೆ, ತುಂಬಿ ಬಂಬಲ ಹೊಗಳುವೆಗಿಂಬಾದ ಕಂಪಿನಿಂದ ಅವನ ನುದ್ದೀಪಿಸದೆ ಸೊರಗಿದೆಲರೆ ಅಂತ ಹೇಳ್ತಾಳೆ. ಅಲರು ಅಂದ್ರೆ ಹೂವು. ಎಂತಹ ಹೂವದು ಅವಳು ತಂದಿದ್ದು? ತುಂಬಿ ಬಂಬಲ ಹೊಗಳುವೆಗಿಂಬಾದ ಕಂಪನ್ನ ಹೊಂದಿರುವಂತಹ ಹೂವು. ತುಂಬಿ ಅಂದ್ರೆ ದುಂಬಿಗಳು, ಬೀಸ್ಗಳು, ದುಂಬಿಗಳು ಗಿಡದಿಂದ ಗಿಡಕ್ಕೆ ಹಾರ್ತಾವಲ್ಲ, ಬಹಳ ಪರಿಮಳ ಇರುವ ಗಿಡಗಳಿಗೆ ಅವು ಬಹಳ ಬೇಗ ಹೋಗ್ತವೆ. ಅಂತಹ ದುಂಬಿಗಳ ಗುಂಪು, ಬಂಬಲ ಅಂದ್ರೆ ಗುಂಪು, ಗುಂಪಿನಿಂದ ಹೊಗಳಿಸ್ಕೊಂಡಂತ ಕಂಪಿರುವಂತ ಹೂಗಳನ್ನ ತಂದಿದ್ಲವಳು. ಆ ಕಂಪಿನಿಂದ ನೀವು ಅವನನ್ನು ಉದ್ದೀಪಿಸದೆ, ಅವನ ಅಂದ್ರೆ ಯಾರು? ರಾಮನಿಗೆ ಚೈತನ್ಯವನ್ನ ತುಂಬದೆ, ಅವನನ್ನ ಉದ್ರೇಕಗೊಳಿಸದೆ ಹಾಗೆ ಸೊರಗಿ ಹೋಗ್ಬಿಟ್ರಲ್ಲ, ಬಾಡಿ ಹೋಗ್ಬಿಟ್ರಲ್ಲ ಅಂತ ಆ ಒಂದು ಹೂಗಳಿಗೆ ಹೇಳ್ತಾಳೆ. ದುಂಬಿಗಳು ನಿಮ್ಮ ಕಂಪನ್ನ ಎಷ್ಟು ಹೊಗಳಿದ್ರೇನು, ರಾಮನಿಗೆ ಪ್ರಯೋಜನಕ್ಕೆ ಬರ್ಲಿಲ್ವಲ್ಲ, ಅವನಿಗೆ ಚೈತನ್ಯವನ್ನ ತುಂಬಿಸ್ಲಿಲ್ಲ, ಅವನನ್ನ ಉದ್ದೀಪಿಸ್ಲಿಲ್ಲ ನೀವು, ಹಾಗೆ ಬಾಡಿ ಹೋಗಿಬಿಟ್ರಿ ಅಂತ ಹೂಗಳಿಗೆ ಹೇಳ್ತಾಳೆ. ಆಮೇಲೆ ಹಣ್ಣುಗಳಿಗೆ ಹೇಳ್ತಾಳೆ, ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು ಹುಳುವಿಗಾಸರೆಯಾದ ಎಲೆ ವನ್ಯ ಫಲವೇ. ಕಾಡಿನಿಂದ ಅವಳು ಫಲಗಳನ್ನ ತಂದಿದ್ಲು, ರುಚಿಯಾದ ಹಣ್ಣುಗಳು. ಅವು ಯಾತಕ್ಕೆ ಬರಬೇಕಾಗಿತ್ತು? ರಾಮನ ಪ್ರಾಣಾಹುತಿಗೆ. ಪ್ರಾಣಾಹುತಿ ಅಂತಂದ್ರೆ ಊಟಕ್ಕಿಂತ ಮೊದಲು ಪ್ರಾಣಶಕ್ತಿಗೆ ಆಹಾರವನ್ನ ಅರ್ಪಿಸುವಂತ ಒಂದು ಕ್ರಮ. ಊಟಕ್ಕಿಂತ ಮೊದಲು ತಿನ್ನುವ ಆಹಾರವನ್ನ ಶಕ್ತಿಗಳಿಗೆ ಸ್ವಲ್ಪ ಎತ್ತಿಡ್ತಾರೆ, ಎಲೆಯ ಸುತ್ತ ಇಡ್ತಾರೆ, ಆಮೇಲೆ ಉಳಿದಿದ್ದನ್ನ ತಿಂತಾರೆ. ಇಲ್ಲಿ ರಾಮನಿಗೆ ತಿನ್ಲಿಕ್ಕೂ ಪ್ರಯೋಜನಕ್ಕೆ ಬರಲಿಲ್ಲ, ರಾಮನ ಪ್ರಾಣಾಹುತಿ, ಅವನ ಪ್ರಾಣಶಕ್ತಿಗಳಿಗೆ ಇಡ್ಲಿಕ್ಕೂ ನೀವು ಬರಲಿಲ್ಲ. ಏನು ಪ್ರಯೋಜನ? ಏನೂ ಪ್ರಯೋಜನಕ್ಕೆ ಬರದೆ ರುಚಿ ಹದಕೆಟ್ಟು, ನಿಮ್ ರುಚಿ ಹಾಳಾಗಿ ಹುಳುವಿಗಾಸರೆ ಆಯ್ತು. ಅಂದ್ರೆ ಕೊಳ್ತು ಹೋಗಿ ಹುಳ ಬರುವ ಹಾಗೆ ಆಯ್ತು ನಿಮ್ಮಲ್ಲಿ. ರಾಮ ಬರ್ಲಿಲ್ಲ, ನಿಮ್ಮನ್ನ ತಿನ್ಲಿಲ್ಲ, ಪ್ರಾಣಾಹುತಿಯನ್ನು ಕೊಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಅಂತ ಹಣ್ಣುಗಳನ್ನ ಕೇಳ್ತಾಳೆ. ಮೀಸಲಾಗದೆ ಇಂತು ಮಾಸಲಾಗುವ ಇವನು ಅಂದ್ರೆ ಇವುಗಳು ಹೂವು, ಹಣ್ಣು, ತಳಿರು ತಂದಿದಾಳಲ್ಲ, ಅವು ರಾಮನಿಗೆ ಮೀಸಲಾಗಬೇಕಾಗಿತ್ತು, ರಾಮನಿಗೆ ಸೇರ್ಬೇಕಾಗಿತ್ತು. ಆದ್ರೆ ಸೇರ್ಲಿಲ್ಲ, ಮಾಸ ಆಯ್ತು ಅಂದ್ರೆ ಮಾಸಿ ಹೋಯ್ತು ಅಥವಾ ಕೊಳತು ಹೋಯ್ತು. ಇವನ್ನ ಮರಳಿ ಹೊಸದರಿಂದ ಅಣಿಗೈವೆ ಚಲವೇ. ನನ್ನ ಛಲ ಏನು ಅಂದ್ರೆ
ಹಳೆದು ಹಾಳಾಗಿ ಹೋಗ್ಲಿ, ನಾನು ಹೊಸದನ್ನ ತಂದಿಲ್ಲಿ ರಾಮನಿಗಾಗಿ ಇಡ್ತೀನಿ. ಈ ಹಿಂದಿನ ದಿನ ತಂದಿರುವಂತಹ ಹೂವು, ಹಣ್ಣು, ತಳಿರುಗಳು ಮಾಸಿ ಹೋಯ್ತು, ಬಾಡಿ ಹೋಯ್ತು, ಹಾಳಾಗಿ ಹೋಯ್ತು, ಪ್ರಯೋಜನ ಆಗಲಿಲ್ಲ ರಾಮನಿಗೆ. ಹಾಗಾಗಿ ನಾನು ಹೊಸದನ್ನ ಇಲ್ಲಿ ತಂದು ಇಡ್ತಾ ಇದ್ದೀನಿ ಛಲದಿಂದ. ಹೊಸತರಿಂದ ಅಣಿಗೈವೆ, ಹೊಸದನ್ನ ಇಟ್ಟು ನಾನು ತಯಾರಿ ಮಾಡ್ತಾ ಇದ್ದೀನಿ ರಾಮನಿಗಾಗಿ ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ಹೇಳ್ತಾ ಮಾಲೆಯನ್ನ ಕಟ್ತಾ ಈ ಹಾಡನ್ನ ಹಾಡ್ತಾಳೆ ಅಂತ ಹೇಳ್ತಾರೆ. ನಾವು ಆಲ್ರೆಡಿ ನೋಡಿದ್ವಿ ಏನು ಹೇಳಿದ್ಲು ಅವಳು, ಹೂವು, ಹಣ್ಣು ಮತ್ತೆ ತಳಿರಿಗೆ ಅಂತ. ರಾಮನಿಗೆ ಪ್ರಯೋಜನಕ್ಕೆ ಬರದೆ ನೀವು ಒಣಗಿ ಹೋದ್ರಿ, ಬಾಡಿ ಹೋದ್ರಿ, ಹುಳ ಆಯಿತು, ನಿಮ್ಮಲ್ಲಿ ರುಚಿ ಹದಗೆಟ್ಟು ಹೋಯ್ತು, ಏನೂ ಪ್ರಯೋಜನ ಇಲ್ಲ ನಿಮ್ಮಿಂದ, ನಾನು ಹೊಸದನ್ನ ರಾಮನಿಗಾಗಿ ಅಣಿಗೊಳಿಸ್ತೀನಿ ಅಂತ ಇಲ್ಲಿ ಶಬರಿ ಹೇಳ್ತಾಳೆ. ಆಮೇಲೆ ಮಾಲೆಯನ್ನು ಕಟ್ತಾ ಮುಂದೆ ಏನು ಹಾಡ್ತಾಳೆ, ರಾಮನ ಬಗ್ಗೆ ಅವಳು ಹಾಡನ್ನು ಹೇಳ್ಕೊಳ್ತಾಳೆ. ಎಂದು ಕಾಂಬೆ ನಾ ರಾಮನ, ಎಂದು ಕಾಂಬೆ, ನಾನು ಎಂದು ಅಂದರೆ ಯಾವಾಗ ನೋಡ್ತೀನಿ ರಾಮನನ್ನು, ನಾನು ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀನಿ, ಯಾವಾಗ ನೋಡ್ತೀನಿ. ಏನು ರಾಮ ಅಂದರೆ ಯಾರು ಅವಳು ತಿಳ್ಕೊಂಡಿದ್ದಾಳೆ, ದಶರಥನ ಪುತ್ರನಂತೆ, ಅವನು ಅಯೋಧ್ಯೆಯ ದಶರಥನ ಮಗನಂತೆ, ಸಾಧು ಜನರ ಮಿತ್ರನಂತೆ. ಸಾಧು ಜನರು ಅಂದರೆ ಒಳ್ಳೆಯವರು, ಋಷಿ ಮುನಿಗಳು, ಅವರಿಗೆ ಮಿತ್ರನಂತೆ ಅಂತ ಹೇಳ್ತಾಳೆ. ರಾಮ ಚಿಕ್ಕವನಿದ್ದಾಗಲೂ ಕೂಡ ಒಂದ್ಸಲ ವಿಶ್ವಾಮಿತ್ರ ಜೊತೆಗೆ ಕಾಡಿಗೆ ಬಂದು ಋಷಿ ಮುನಿಗಳಿಗೆ ಸಹಾಯ ಮಾಡಿದ್ದ, ರಾಕ್ಷಸರನ್ನ ಕೊಂದು ಅವರ ಯಜ್ಞ ಯಾಗಾದಿಗಳಿಗೆ ಸಹಾಯ ಮಾಡಿದ್ದ. ಅವಳಿಗೆ ಗೊತ್ತು, ಅದಕ್ಕೆ ಹೇಳ್ತಾಳೆ ಅವನು ಋಷಿ ಮುನಿಗಳು, ಸಾಧು ಜನರ ಮಿತ್ರನಂತೆ, ಧೀರ ವೀರ ಗಂಭೀರ ಸದ್ಗುಣ ಸಾರನಂತೆ. ಧೀರನಾಗಿದ್ದಾನೆ, ವೀರನಾಗಿದ್ದಾನೆ, ಗಂಭೀರನಾಗಿದ್ದಾನೆ, ಒಳ್ಳೆಯ ಸದ್ಗುಣಗಳಿಂದ ಕೂಡಿದವನಾಗಿದ್ದಾನೆ. ಅವನನ್ನು ನಾನು ಎಂದು ಕಾಂಬೆ, ಯಾವತ್ತು ನೋಡ್ತೀನಿ ನಾನು ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾಳೆ ಅಂಜಿಸುವವರ ಅಂಜುವಂತೆ, ಅಂಜಿಸುವವರಂಜುವಂತೆ, ಬಿಲ್ಲ ಹಿಡಿದು ಬರುವನಂತೆ. ಯಾರಾದರೂ ನಮ್ಮನ್ನು ಭಯಪಡಿಸಿದ್ರೆ ಅವರನ್ನ ಭಯಪಡಿಸೋ ಹಾಗೆ ಬಿಲ್ಲು ಹಿಡಿದು ಬರ್ತಾನಂತೆ ಅಂತ ಹೇಳ್ತಾಳೆ. ಆದರೂ ಆದೊಡೆ ಬಲು ಸೌಮ್ಯನಂತೆ, ಸ್ವಭಾವದಿಂದ ಬಹಳ ಸೌಮ್ಯ ಅವನು. ಆದರೆ ಯಾರಾದರೂ ಅವನನ್ನು ಅಂಜಿಸಿದ್ರೆ ಅಥವಾ ಸಾಧು ಜನರನ್ನ ಯಾರಾದರೂ ಅಂಜಿಸಿದ್ರೆ, ಹೆದರಿಸಿದ್ರೆ, ಅವರನ್ನು ತಿರುಗಿ ಹೆದರಿಸ್ಲಿಕ್ಕೆ ಬಿಲ್ಲನ್ನು ಹಿಡಿದು ಬರ್ತಾನೆ. ಆದರೆ ಬಲು ಸೌಮ್ಯನಂತೆ, ಹಸುಳೆಯಂತೆ ಕಾಂಬನಂತೆ, ಮಗುವಿನ ಥರ ಕಾಣ್ತಾನಂತೆ ಅವನು, ಅವನ ಮನಸ್ಸು ಕೂಡ ಮಗುವಿನಂತೆ ಇರುವುದಂತೆ ಅಂತ ಹೇಳ್ತಾಳೆ ಇಲ್ಲಿ ಶಬರಿ. ಅವಳು ತಿಳಿದುಕೊಂಡಿರುವಂಥ ವಿಚಾರ ರಾಮನ ಬಗ್ಗೆ. ಆಮೇಲೆ ಮುಂದೆ ಹೇಳ್ತಾಳೆ, ಅರಸುತನವ ತೊರೆದನಂತೆ. ರಾಜನಾಗಬೇಕಾಗಿತ್ತು ಅವನು, ದಶರಥನ ಹಿರಿಯ ಮಗ. ಆದರೆ ಅರಸುತನವನ್ನ, ರಾಜ್ಯವನ್ನ ತೊರೆದನಂತೆ, ಬೇಡ ಅಂತ ಬಿಟ್ಟುಬಿಟ್ನಂತೆ. ತಪಸ್ಸಿತನವ ಕೊಂಡನಂತೆ, ಅದ್ರ ಬದಲು ಕಾಡಿಗೆ ಬಂದಂತೆ ವನವಾಸಕ್ಕೆ, ತಪಸ್ಸಿತನವನ್ನ ತನ್ನದಾಗಿಸ್ಕೊಂಡಂತೆ ಅಂತ ಹೇಳ್ತಾಳೆ. ತಮ್ಮನೊಡನೆ ವನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ. ತಮ್ಮನನ್ನು ಕರೆದುಕೊಂಡು ಈಗ ಕಾಡಿಗೆ ಬಂದಿದ್ದಾನಂತೆ, ವನವಾಸಕ್ಕೆ ಬಂದಿದ್ದಾನಂತೆ, ಆದರೆ ಮನದಲ್ಲಿ ಏನೂ ಭಯನೇ ಇಲ್ವಂತೆ ಅವನಿಗೆ ಅಂತ ಹೇಳ್ತಾಳೆ. ಎಂದು ಕಾಂಬೆ ಅಂತ ಹೇಳ್ತಾಳೆ. ಕೆಟ್ಟ ಕನಸಿನಿರುಳ ಕಳೆವ ಸುಪ್ರಭಾತದಂತನವನು ಅಂತ ಹೇಳ್ತಾಳೆ. ಕೆಟ್ಟ ಕನಸು ಬಿದ್ದಿರುತ್ತೆ, ಆ ಕನಸು ತಿಳಿದು ಒಂದು ಸುಪ್ರಭಾತ, ಒಂದು ಒಳ್ಳೆಯ ಮುಂಜಾನೆ ಆದರೆ ಹೆಂಗಿರುತ್ತೆ ನಮಗೆ. ಕಂಡಿರೋ ಕನಸೆಲ್ಲ ಮರ್ತು ಹೋಗ್ಬಿಡುತ್ತೆ. ಓಕೆ, ಒಂದು ಒಳ್ಳೆಯ ಬೆಳಗಾಯ್ತಪ್ಪ, ಇವತ್ತಿನ ದಿನ ಮುಂದೇನಾಗತ್ತೆ ನೋಡೋಣ ಅಂತ ನಮ್ಗೆ ಅನ್ಸುತ್ತಲ್ವಾ. ಶ್ರೀರಾಮ ಅಂದರೆ ಹಾಗೆ, ಕೆಟ್ಟ ಕನಸಿನ ಇರುಳನ್ನು ಕಳೆದು, ನಮ್ಮ ಹಿಂದಿನ ರಾತ್ರಿ ಏನಿರ್ಬೋದು ಅಥವಾ ನಮ್ಮ ಹಿಂದಿನ ಜೀವನವೇ ಏನೋ ಇರ್ಬೋದು, ಕೆಟ್ಟ ಕನಸಿನ ಹಾಗೆ ಇರಬಹುದು, ಆದರೆ ಅವನು ಸುಪ್ರಭಾತದಂಥವನು, ಅವನು ಒಳ್ಳೆಯ ಮುಂಜಾವಿನಂಥವನು, ನಮಗೆ ಒಳ್ಳೆಯ ದಿನವನ್ನು ತೋರಿಸ್ಲಿಕ್ಕೆ ಬರುವಂಥವನು ಅಂತ ಶಬರಿ ಹೇಳ್ತಾನೆ. ಗುರು ಸಿದ್ಧರೆ ಮೆಚ್ಚಿದಂಥ ಸನ್ಮಂಗಳ ಮೂರ್ತಿಯನು. ಗುರುಗಳು, ಅವಳ ಗುರುಗಳು, ಮಾತಂಗ ಮಹರ್ಷಿಗಳು, ಮತ್ತು ಎಲ್ಲ ಗುರುಗಳು, ಸಿದ್ಧರು, ತಪಸ್ವಿಗಳು ಎಲ್ಲರೂ ಮೆಚ್ಚಿರುವಂತಹ ಮಂಗಳ ಮೂರ್ತಿ ಅವನು ಶ್ರೀರಾಮ. ಅವನನ್ನು ಎಂದು ಕಾಂಬೆ ಅಂತ ಹೇಳ್ತಾಳೆ. ಮಾಲೆ ಕಟ್ಟಿ ಮಾಲಿಗೆ ಮುತ್ತಿಕ್ತಾಳೆ. ಯಾಕೆ ಕಟ್ಟಿದ್ದಾಳೆ ಮಾಲೆಯನ್ನು? ಶ್ರೀರಾಮನಿಗೆ ಅರ್ಪಿಸಬೇಕು ಅಂತ ಕಟ್ಟಿದ್ದಾಳಲ್ವಾ, ಆ ಮಾಲೆಗೆ ಮುತ್ತಿಕ್ತಾಳೆ. ಈಗ ರಾಮ ಲಕ್ಷ್ಮಣರು ಅವರ ಮುಂದೆ ಬಂದು ಅವಳನ್ನು ಮಾತಾಡಿಸ್ತಾರೆ. ಅವಳು ಏಕಾಗ್ರತೆಯಲ್ಲಿದ್ದಾಳೆ, ಹೇಳಬೇಕಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ರಾಮ ಹೇಳ್ತಾನೆ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ ಅಂತ ಕೇಳ್ತಾನೆ. ನಾನು ರಾಮ ಬಂದಿದ್ದೀನಿ ಅಂತ ಒಂದೇ ಸಲಕ್ಕೆ ಅವನು ಹೇಳೋದಿಲ್ಲ. ದಾರಿಗರಿಗೆ, ನಾವು ದಾರಿ ಹೋಕರು, ನಮಗೆ ಇಲ್ಲಿ ಸ್ವಲ್ಪ ಬೀಡು ಅಂತ ಹೇಳಿದರೆ ಸ್ವಲ್ಪ ಸಮಯ ತಂಗಲಿಕ್ಕೆ, ಸ್ವಲ್ಪ ಸಮಯ ಇರಲಿಕ್ಕೆ ಜಾಗ ಇಲ್ಲಿ ಸಿಗುತ್ತಾ, ದಾರಿಗರಿಗೆ ಬೀಡಿಲ್ಲಿ ಸಿಗುವುದೇ ಅಂತ ಕೇಳ್ತಾನೆ. ಈಗ ಶಬರಿ ನಡುಗುವೆದೆಯಿಂದ ಹಿಂದಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ
ಮುಂದೆ ಮಾತಾಡ್ತಾಳೆ. ಅವಳು ಏಕಾಗ್ರತೆಯಿಂದ ಹೂವನ್ನು ಕಟ್ತಾ ಇದ್ಲಲ್ಲ, ಮತ್ತೆ ಯಾರೋ ಬಂದು ಹೀಗೆ ಕೇಳಿದ್ರಲ್ಲ, ನೋಡ್ತಾಳೆ. ನಿಟ್ಟಿಸಿ ನೋಡಿ ಬೆರಗು ಅಂದರೆ ಉತ್ಸಾಹ, ಅವಳ ಎಕ್ಸೈಟ್ಮೆಂಟು ಎಲ್ಲ ಸ್ವಲ್ಪ ತಾಳ್ಮೆಗೆ ಬಂದ ಮೇಲೆ ಕೇಳ್ತಾಳೆ, ನೀ ರಾಮನೇ ಮಹಾಪುರುಷ. ನೋಡಿ, ಅವಳು ಬೇರೆ ಏನೂ ಕೇಳೋದಿಲ್ಲ. ಯಾರೇ ಬರಲಿ ಯಾರೇ ಹೋಗಲಿ ಅವ್ರು ಕೇಳೋದು ಒಂದೇ, ನೀನು ರಾಮನಾ ಅಂತ. ಯಾಕಂದ್ರೆ ಅವಳು ಅಷ್ಟು ರಾಮನಿಗಾಗಿ ಕಾಯ್ತಾ ಇದ್ದಾಳೆ. ಕೇಳ್ತಾಳೆ, ನೀ ರಾಮನೇ ಮಹಾಪುರುಷ ಅಂತ. ಆಗ ರಾಮ ಹೇಳ್ತಾನೆ, ಹೌದು ತಾಯಿ, ಹೌದು, ರಾಮನೆಂಬರು ನನ್ನ. ಈತ ನನ್ನನುಜ ಸೌಮಿತ್ರಿ ಅಂತ ಹೇಳ್ತಾಳೆ. ಹೌದು ತಾಯಿ, ನನ್ನನ್ನು ರಾಮ ಅಂತ ಕರೀತಾರೆ, ಮತ್ತೆ ಇವನು ನನ್ನ ಅನುಜ. ಅನುಜ ಅಂದರೆ ನನ್ನ ತಮ್ಮ, ಸೌಮಿತ್ರಿ ಅಂತ ಹೇಳ್ತಾನೆ. ಇಲ್ಲಿ ಸುಮಿತ್ರೆಯ ಮಗ ಲಕ್ಷ್ಮಣ, ದಶರಥನ ಎರಡನೇ ಹೆಂಡತಿಯಾದಂಥ ಸುಮಿತ್ರೆಯ ಮಗ, ಹಾಗಾಗಿ ಅವನನ್ನು ಸೌಮಿತ್ರಿ ಅಂತಲೂ ಕರೀತಾರೆ. ಇವನು ನನ್ನ ತಮ್ಮನಾದಂಥ ಸೌಮಿತ್ರಿ ಅಂತ ಹೇಳಿ ಅವಳಿಗೆ ಪರಿಚಯ ಮಾಡ್ತಾನೆ. ಆಗ ಶಬರಿಗೆ ತುಂಬ ಖುಷಿ ಆಗತ್ತೆ. ರಾಮ ಲಕ್ಷ್ಮಣರೇ ನೀವು, ರಾಮನೇ ನೀನು ಅಂತ ತುಂಬ. ಮತ್ತೆ ಪುನಃ ಅವಳು ಮೊದಲನೇ ಒಂದು ಇದಕ್ಕೆ ಬಂದ್ಬಿಡ್ತಾಳೆ. ರಾಮನನ್ನ ಕಂಡಂಥ ಖುಷಿಯಲ್ಲಿ ನೀವು ರಾಮ ಲಕ್ಷ್ಮಣರ ಅಂತ ಮತ್ತೆ ಮತ್ತೆ ಕೇಳ್ತಾಳೆ. ತುಂಬ ಸಡಗರಗೊಳ್ತಾಳೆ. ಮುಂದೆ ಈಗ ಮೇಳದವರು ಹಾಡುವಂಥದ್ದು ಗೀತನಾಟಕ ಆಗಿರೋದ್ರಿಂದ ಮುಂದೆ ಮೇಳದವರು ಹಾಡುವಂಥ ಒಂದು ಹಾಡು ಬರುತ್ತೆ. ಅದರಲ್ಲಿ ಅವಳು ಏನೇನು ಉಪಚಾರ ಮಾಡಿದ್ಲು ಅಂತ ಹೇಳಿಬಿಟ್ಟು ಆ ಹಾಡಿನ ಮೂಲಕ ನಮಗೆ ಹೇಳ್ತಾಳೆ. ಈಗ ಇಲ್ಲಿ ಸ್ಟೇಜಲ್ಲಿ ಇದನ್ನು ಆ್ಯಕ್ಟ್ ಮಾಡಿ ತೋರಿಸೋದಾದರೆ ಶಬರಿ ಅವಳ ಉಪಚಾರವನ್ನು ಮಾಡ್ತಾ ಇರ್ತಾಳೆ, ಮಾತಿರೋದಿಲ್ಲ. ಆದರೆ ಈ ಮೇಳದವರು ಹಾಡಿರುವ ಹಾಡಿನಿಂದ ನಾವು ತಿಳಿದುಕೊಳ್ಬೋದು ಅವಳು ಏನೇನು ಉಪಚಾರವನ್ನು ಮಾಡಿದ್ಲು ಅಂತ ಹೇಳಿಬಿಟ್ಟು. ಏನು ಮಾಡ್ತಾಳೆ, ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ. ರಾಮ ಬಂದು ನಿಂತಿದ್ದಾನೆ, ನೋಡಿದ್ಲು ಅವಳು. ಕಂಡ ಬೆರಗು ಕಳೆದ ಬಳಕ, ನೋಡಿದ ಒಂದು ಎಕ್ಸೈಟ್ಮೆಂಟು, ಆ ಬೆರಗು ಯಾರು ಏನು ಅನ್ನುವಂಥ ಅದನ್ನು ಸ್ವಲ್ಪ ಕಡಿಮೆ ಆದಮೇಲೆ, ಅವನು ರಾಮ ಅಂತ ತಾನು ಒಪ್ಕೊಂಡ್ಮೇಲೆ ಸ್ವಲ್ಪ ಬೆರಗು, ಆ ಎಕ್ಸೈಟ್ಮೆಂಟು, ಉತ್ಸಾಹ ಎಲ್ಲ ಸ್ವಲ್ಪ ಕಡಿಮೆ ಆಗಿ ಅವಳು ಮೊದಲನೇ ಸ್ಥಿತಿಗೆ, ಸಾಮಾನ್ಯ ಸ್ಥಿತಿಗೆ ಬಂದ ಮೇಲೆ ಸನಿಹ ಕೈದಿ ಅಂದರೆ ಐದಿ ಅಂದರೆ ಹೋಗಿ ಅವನ ಸನಿಹಕ್ಕೆ ಬಂದು ಮೈಯ ಮುಟ್ಟಿ ಅವನ ಮೈಯನ್ನೆಲ್ಲ ಮುಟ್ತಾಳೆ. ನೀವು ಕಲ್ಪನೆ ಮಾಡ್ಕೊಳ್ಬೋದು, ಒಂದು ವಯಸ್ಸಾದ ಮುದುಕಿ, ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ, ಯಾರು ಬಂದರು ಅಂದ ತಕ್ಷಣ ಮುಟ್ಟಿ ನೋಡ್ತಾಳೆ ಹೀಗೆ. ಆಮೇಲೆ ಪದದಿ ಕೆಡೆದು ಅವನ ಪಾದಗಳಿಗೆ ಬೀಳ್ತಾಳೆ. ರಾಮ ಚಿಕ್ಕವನೇ ಇರ್ಬೋದು ಅವಳಿಗಿಂತ, ಆದರೆ ದೇವರು ಅಂತ ನಂಬ್ಕೊಂಡಿದ್ದಾಳೆ, ಅವನಿಂದ ನನಗೆ ಮುಕ್ತಿ ಸಿಗುತ್ತೆ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಹಾಗಾಗಿ ಅವನಿಗೆ ನಮಸ್ಕಾರವನ್ನು ಮಾಡ್ತಾಳೆ. ಕೈಯ ಕಣ್ಣಿಗೆ ಒತ್ತಿಕೊಂಡು, ಕೈಯನ್ನು ತೆಗೆದುಕೊಂಡು ಅವಳು ಕಣ್ಣಿಗೆ ಒತ್ಕೊಳ್ತಾಳೆ. ಹನಿಯ ಸುರಿಸಿ ಅಂದರೆ ಕಣ್ಣೀರ ಹನಿಯನ್ನು ಸುರಿಸ್ತಾಳೆ. ಆಮೇಲೆ ಬನ್ನಿರೆಂದು ಗದ್ಗದಿಸುತ್ತಾ, ಗದ್ಗದಿಸುವುದು ಅಂದರೆ ಒಂದು ನಡುಕದ ದನಿಯಲ್ಲಿ ಮಾತನಾಡೋದು. ಇನ್ನೇನು ಕಣ್ಣೀರು ಬಂದಾಗ ನಮ್ಮ ಧ್ವನಿಯೂ ಕೂಡ ನಡುಗತ್ತಲ್ವ, ಹಾಗೆ ಅವನ ಕೈಯನ್ನು ಕಣ್ಣಿಗೊತ್ಕೊಂಡು ಕಣ್ಣೀರು ಸುರಿಸಿ ಆ ನಡುಕದ ದನಿಯಲ್ಲಿ ಬನ್ನಿ ಅಂತ ಅವರನ್ನು ಒಳಗಡೆಗೆ ಸ್ವಾಗತಿಸ್ತಾಳೆ. ಆಮೇಲೆ ಅವಳು ತಯಾರಿ ಮಾಡ್ತಿದ್ದಾಳೆ ರಾಮ ಬರ್ತಾನೆ ಅಂತ, ಆದರೂ ಅವಳಿಗೆ ಸಮಾಧಾನ ಇಲ್ಲ. ಹೇಳ್ತಾಳೆ, ಅಯ್ಯೋ ಏನು ಅಣಿಯೇ ಇಲ್ಲ, ಯಾವುದು ಇನ್ನೂ ನಾನು ತಯಾರಿಯೇ ಮಾಡಿಲ್ಲ ಅಂತ ಹೇಳ್ತಾಳೆ. ನಿನ್ನೆ ಎಷ್ಟು ಚೆನ್ನವಿಲ್ಲ, ನಿನ್ನೆ ಎಷ್ಟು ಚೆನ್ನಾಗಿ ತಯಾರಿ ಮಾಡಿದ್ನೋ ಅಷ್ಟು ಚೆನ್ನಾಗಿ ತಯಾರಿ ಆಗಿಲ್ಲ ಅಂತ ಹೇಳ್ತಾ ಎನ್ನುತ್ತಾ ಬಲು ಹಂಬಲ ಅಂತು ಅಂದರೆ ಚಿಂತೆ ಮಾಡ್ಕೊಳ್ಳೋದು. ಅಯ್ಯೋ ನಿನ್ನೆ ಎಷ್ಟು ಚೆನ್ನಾಗಿತ್ತು, ಒಳ್ಳೊಳ್ಳೆ ಹಣ್ಣುಗಳು ಸಿಕ್ಕಿದ್ವು, ಚೆನ್ನಾಗಿರೋ ಚಿಗುರಿತ್ತು, ಇವತ್ತು ಅಷ್ಟು ಚೆನ್ನಾಗಿಲ್ಲಪ್ಪ ಅಂತ ಅವಳು ಬೇಸರ ಮಾಡ್ಕೊಳ್ತಾಳೆ. ನೀವು ಇದನ್ನು ಇಮ್ಯಾಜಿನ್ ಮಾಡ್ಕೋಬೋದು. ನೀವು ನಿಮ್ಮ ರಜಾ ದಿನಗಳಲ್ಲಿ ನಿಮ್ಮ ಅಜ್ಜಿ ಮನೆ ಇದ್ದರೆ ಹಳ್ಳಿಗೆ, ಅಲ್ಲಿ ಹೋದಾಗ ಅವ್ರಿಗೆ ನಿಮ್ಗೆ ಎಷ್ಟೆಲ್ಲ ಉಪಚಾರ ಮಾಡಬೇಕು ಅಂತ ಇರುತ್ತಲ್ವಾ. ಏನಾದರೂ ತಿಂಡಿ ಮಾಡುವಾಗ ಅವ್ರು ಹೇಳ್ತಾರೆ, ಅಯ್ಯೋ ನಿನ್ನೆ ಇದಕ್ಕಿಂತ ಚೆನ್ನಾಗಿ ಬಂದಿತ್ತು, ಇವತ್ತು ಮಕ್ಕಳೆಲ್ಲ ಬಂದಿದ್ರು, ಚೆನ್ನಾಗಾಗಲಿಲ್ಲ ಅಂತ ಯಾವಾಗಲೂ ಹೇಳೋದು ಕೇಳ್ತಿರಲ್ಲ. ಹಾಗೆ ಇಲ್ಲಿ ಶಬರಿ ಉಪಚಾರವನ್ನು ಚೆನ್ನಾಗೇ ಮಾಡಿದಾಳೆ, ತಯಾರಿ ಚೆನ್ನಾಗೇ ಆಗಿದೆ, ಆದರೆ ಅವಳಿಗೆ ಸಮಾಧಾನವೇ ಇಲ್ಲ. ನಿನ್ನೆ ಎಷ್ಟು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಬೇಸರ ಪಟ್ಕೊಳ್ತಾಳೆ. ಆಮೇಲೆ ಅವಳ ಮನಸ್ಸಿನ ಬಯಕೆಯಂತೆ, ಬಗೆ ಅಂದರೆ ಮನಸ್ಸು, ತನ್ನ ಬಗೆಯ ಬಯಕೆಯಂತೆ ಬಗೆಯ ಅಂದರೆ ವೆರೈಟಿ, ಬಗೆಯ ಕಂಪನಿಡುವ ಪರಿಮಳವನ್ನು ಸೂಸುವಂಥ ವನಮಾಲೆಯ ಕೊರಳಿಗಿಟ್ಟು, ಮಾಲೆಯನ್ನು ಕಟ್ತಾ ಇದ್ಲಲ್ಲ ಅವಳು, ಆ ವನಮಾಲೆಯನ್ನು ಅವರ ಕೊರಳಿಗೆ ಇಡ್ತಾಳೆ. ಇವತ್ತಿಗೆ ಆ ಹೂಗಳ ಜೀವನ ಸಾರ್ಥಕ ಆಯಿತು. ಹಿಂದಿನ ದಿನದ ಹೂವಿಗೆ ಹೇಳ್ತಾ ಇದ್ಲಲ್ಲ ಅವಳು, ನೀವೆಲ್ಲ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ಅವಳು ಕಟ್ಟಿರುವಂತಹ ಮಾಲೆ ಪ್ರಯೋಜನಕ್ಕೆ ಬಂತು. ಅವಳ ಮನಸ್ಸಿನ ಆಸೆಯಂತೆ ಆ ವನಮಾಲೆಯನ್ನು ಅವರ ಕೊರಳಿಗೆ ಹಾಕ್ತಾಳೆ. ಹಬ್ಬ ಎಂದು ಹಿಗ್ಗಿ ಬಹಳ ಖುಷಿ ಪಡ್ತಾಳೆ. ಆಮೇಲೆ ಇದು ರುಚಿ, ಇದರಷ್ಟು ರುಚಿಯ ಹಣ್ಣೇ ಇಲ್ಲ ಜಗದೊಳೆಂದು ನಿಮಗೆ ಎಂದೇ ತಂದೇನೆಂದು ತಾನೇ ಅವರ ಕೈಯೊಳಿತ್ತು. ಹಣ್ಣನ್ನು ತೆಗೆದು ಕೊಡ್ತಾಳೆ. ಇವಾಗ ನಾವೆಲ್ಲ ಮನೆಗೆ ಅತಿಥಿಗಳು ಬಂದರೆ ಅವ್ರಿಗೆ ಒಂದು ತಟ್ಟೆಯಲ್ಲಿ ಹಾಕ್ಕೊಡ್ತೀವಿ, ಅವ್ರು ತೊಗೊಂಡು ತಿನ್ನೋದು. ಇವಳು ಹಾಗಲ್ಲ, ಆ ಹಣ್ಣನ್ನು ತಾನೇ ತೆಗೆದು ಅವರ
ಕೈಯಲ್ಲಿ ಕೊಡ್ತಾಳೆ. ಏನಂತ ಹೇಳ್ತಾಳೆ, "ಇದು ರುಚಿ, ಇದರಷ್ಟು ರುಚಿಯ ಹಣ್ಣೇ ಇಲ್ಲ. ಈ ಹಣ್ಣು ಬಹಳ ರುಚಿಯಾದದ್ದು. ಇದರಷ್ಟು ರುಚಿಯಾದ ಹಣ್ಣು ಬೇರೆ ಇಲ್ವೇ ಇಲ್ಲ ಈ ಪ್ರಪಂಚದಲ್ಲಿ. ನಿಮಗಂತಾನೇ ತಂದೆ" ಅಂತ ತಾನೇ ಅವರ ಕೈಗೆ ಹಣ್ಣುಗಳನ್ನ ಇಡ್ತಾಳೆ. ಅವಳು ಆ ಪ್ರೀತಿಯಿಂದ ಬಹಳ ಖುಷಿಯಾಗತ್ತೆ ರಾಮ ಮತ್ತು ಲಕ್ಷ್ಮಣರಿಗೆ. ಪೂಜೆಯಿಂದ ಸುಪ್ರಸನ್ನರಾಗಿ ಬಹಳ ಖುಷಿಪಟ್ಟು ರಾಜಕುಮಾರರಂದು ಮಂದಹಾಸ ತೋರೆ ಬಹಳ ಖುಷಿಪಟ್ಟು ಅವಳು ಮುಗುಳ್ನಗೆಯನ್ನು ತೋರ್ತಾರೆ. ಖುಷಿಯನ್ನು ಅವರು ಆಸ್ವಾದಿಸ್ತಾರೆ. ಒಂದು ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಅವಳು ಅಷ್ಟು ಪ್ರೀತಿಯಿಂದ ಎಲ್ಲ ಕೊಡ್ತಾಳಲ್ಲ, ಆ ಖುಷಿಯನ್ನು ನೋಡಿ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ. ಅವರು ಕೂಡ ನಗೆಯನ್ನು ಬೀರ್ತಾರೆ. ಆಗ ಅವಳು ಧನ್ಯಭಾವದಿಂದ ಕೂಡ್ತಾಳೆ ಅಂತ ಹೇಳ್ತಾರೆ. ಧನ್ಯಭಾವ ಅಂದರೆ ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್, ಸಾರ್ಥಕತೆ ಅಂತ ಹೇಳ್ತಾರಲ್ಲ ಹಾಗೆ. ಇಷ್ಟು ದಿನ ಕಾದದ್ದಕ್ಕೆ, ಇಷ್ಟು ತಯಾರಿಯನ್ನು ಅವಳು ಮಾಡಿದ್ದಕ್ಕೆ ಅವರು ಖುಷಿ ಪಟ್ರಲ್ಲ ಅವಳ ಉಪಚಾರದಿಂದ. ಆ ಒಂದು ಉಪಚಾರದಿಂದಾಗಿ ಆ ರಾಜಕುಮಾರರ ಮುಖದಲ್ಲಿ ಬಂದ ಮಂದಹಾಸ, ಖುಷಿಯನ್ನು ನೋಡಿ ಅವಳಿಗೆ ಧನ್ಯಭಾವ ಉಂಟಾಗತ್ತಂತೆ. ಬಹಳ ಸಂತೋಷವನ್ನ ಪಡ್ತಾಳೆ ಅಂತ ಹೇಳ್ತಾರೆ. ಇಲ್ಲಿ ಬಹಳ ಸುಂದರವಾಗಿ ಅವಳ ಎಕ್ಸೈಟ್ಮೆಂಟ್ ಇತ್ತಲ್ಲ ಅವಳು ಮಾಡುವಂತಹ ಒಂದು ಉಪಚಾರದಲ್ಲಿ. ಅಯ್ಯೋ ನಿನ್ನೆನಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಹೂವಿನ ಮಾಲೆಯನ್ನ ಹಾಕ್ತಾಳೆ. ಹಣ್ಣನ್ನ ತಾನೇ ಕೈಯಿಂದ ತೆಗೆದು ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಅವರ ಕೈಗೆ ಕೊಡ್ತಾರೆ. ಆ ಒಂದು ಉಪಚಾರದಿಂದ ಅವ್ರಿಗೂ ಖುಷಿ ಆಗತ್ತಲ್ಲ, ಅದನ್ನ ಬಹಳ ಚಂದವಾಗಿ ಇಲ್ಲಿ ಕವಿ ವರ್ಣಿಸಿದ್ದಾರೆ. ನಾವು ನೋಡಿದ್ವಿ ಡೀಟೇಲ್ ಆಗಿ ಹೇಗೆ ಉಪಚಾರವನ್ನ ಮಾಡಿದ್ಲು ಅವಳು ಅಂತ ಹೇಳ್ಬಿಟ್ಟು. ನೀವು ಇನ್ನೊಂದ್ಸಲ ಓದ್ಕೋಬಹುದು ಮುಂದೆ ಹೋಗೋದಾದ್ರೆ. ಮುಂದೆ ಅವಳು ಆ ಉಪಚಾರವನ್ನ ಮಾಡಿದ್ದು ಅವರು ಖುಷಿ ಆಯ್ತಲ್ಲ, ಅವರ ಮುಖದಲ್ಲಿ ಖುಷಿಯನ್ನ ನೋಡಿದ್ಲಲ್ಲ, ಆಗ ಅವಳು ತನ್ನ ಅಂತಃಸುಖ ಅಂದ್ರೆ ತನ್ನ ಅಂತರಂಗದ ಸುಖವನ್ನ ತೋರುವುದಕ್ಕೆ ಈ ತರ ಹಾಡ್ಕೊಂಡು ನರ್ತಿಸ್ತಾಳಂತೆ, ಡ್ಯಾನ್ಸ್ ಮಾಡ್ತಾಳಂತ. ಆ ಒಂದು ಖುಷಿಯಲ್ಲಿ, ಉತ್ಸಾಹದಲ್ಲಿ ಅವಳ ಮೈ ಮೇಲೆ ಅವಳಿಗೆ ಒಂದು ಪ್ರಜ್ಞೆ ಅಥವಾ ಕಂಟ್ರೋಲ್ ಇರೋದಿಲ್ಲ. ಆ ಒಂದು ಖುಷಿಗೆ ಈ ತರ ಹಾಡನ್ನ ಹಾಡ್ಕೊಂಡು ಹಾಡ್ತಾಳೆ ಅಂತ ಇಲ್ಲಿ ಹೇಳ್ತಾರೆ. ನೋಡೋಣ ಏನು ಹಾಡು ಅಂತ ಹೇಳ್ಬಿಟ್ಟು. ರಾಮ ಲಕ್ಷ್ಮಣರನ್ನ ನೋಡಿದ ಸಂತೋಷದಲ್ಲಿ ಶಬರಿಯ ಆ ನೃತ್ಯ ಹೇಗಿತ್ತು, ಶಬರಿಯ ಅತಿಥಿ ಸತ್ಕಾರದಿಂದ ರಾಮ ಲಕ್ಷ್ಮಣರು ಹೇಗೆ ಸಂತೃಪ್ತಿಗೊಂಡ್ರು, ಶಬರಿಯ ಮೋಕ್ಷದ ಕತೆ ಏನಾಯಿತು, ಸೀತಾನ್ವೇಷಣೆಗಾಗಿ ಮತ್ತೆ ಅವರು ಹೇಗೆ ಮುಂದೆ ಹೊರಟರು, ಇದನ್ನೆಲ್ಲ ನಾವು ಮುಂದಿನ ಭಾಗದಲ್ಲಿ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನು ಕೂಡ ನೋಡಿ ಇಡೀ ಪಾಠವನ್ನು ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು.